ನಮ್ಮ ಕಂಬಳ ಅಂತ ಹೇಳಿದರೆ ನಮ್ಮ ಒಂದು ಹೆಮ್ಮೆಯ ಕ್ರೀಡೆ, ಜಾನಪದ ಕ್ರೀಡೆ, ನಮ್ಮ ರೈತರ ಕ್ರೀಡೆ. ಸೊ ಇದು ಕ್ರೀಡೆ ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಹೋಗಬೇಕು, ಎಲ್ಲರೂ ನೋಡಬೇಕು. ಬಿರ್ದದ ಕಂಬಳ ಕೂಡ ಕಾಣಿಸ್ತದೆ. ಮತ್ತೊಂದು ಕಡೆಯಲ್ಲಿ ವೀರ ಕಂಬಳ. ಫಸ್ಟ್ ತುಳುವಲ್ಲಿ ಶೂಟಿಂಗ್ ಆಯಿತು ಬಿರ್ದದ ಕಂಬಳ ಅಂತ. ಅಲ್ಲೇ ನೆಕ್ಸ್ಟ್ ಕಟ್ ಮಾಡಿದ್ರೆ ಕನ್ನಡಪ್ಪನ ಅಷ್ಟೇ ಸರ್. ಒಟ್ಟೊಟ್ಟಿಗೆ 2 ಲ್ಯಾಂಗ್ವೇಜಲ್ಲಿ ಕೂಡ ಶೂಟಿಂಗ್ ಆಗಿದೆ ಸರ್. ಮತ್ತೆ ತಾಟೆ ತುಂಬ ಫೇವ್ರೇಟ್ ನನಗೆ. ಅದರಲ್ಲ ಫೋಟೋ ವಿಡಿಯೋ ಎಲ್ಲ ಆಗ್ತಾ ಇದೆ. ಅದನ್ನು ಡೈರೆಕ್ಟ್ ಸೆಟ್ಟಲ್ಲೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಮತ್ತೆ ಅದನ್ನು ಓಡಿಸ್ಲಿಕ್ಕೆ ಸಿಕ್ಕಿತ್ತು ನನಗೆ. ಅದರಿಂದ ಮೊದಲು ಕ್ರೀಡಾ ಕ್ಷೇತ್ರದಲ್ಲಿ ನೀವೇನಾದ್ರೂ ಟ್ರ್ಯಾಕಲ್ಲಿ ಓಡಿದ್ರೆ? ಎಲ್ಲೂ ಓಡಿಲ್ಲ. ನಾನು ಓಡಿದ್ದು ಬರೀ ಶಿವದೂತಗಳಿಗೆ ಗ್ರೌಂಡಲ್ಲಿ ಮಾತ್ರ. ಅದೊಂದಿತ್ತು. ತುಂಬ ಸರಿ ಬಿದ್ದಿದ್ದಾನೆ. ಈ ಮೂವಿಯಲ್ಲೂ ಆ ಒಂದು ಬಿದ್ದಿರೋ ಶಾಟ್ ಹಾಕಿದ್ದಾರೆ. ಆರಂಭದಲ್ಲಿ ನಿಮ್ಮ ಬಜೆಟ್ ಎಷ್ಟಿತ್ತು? ಖುಷಿ ವಿಚಾರ ಏನಂತ ಹೇಳಿದ್ರೆ ಸರ್, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ನಮ್ಮ ಒಂದು ಕಂಬಳ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ತೃಪ್ತಿಯಾಗಿದೆ ಸರ್. ಆ ಜನಗಳದ್ದು ನೋಡಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ಆ ಸಂತೋಷ ನನಗಿದೆ. ಇನ್ನೂ ಇಂಥ ಸಿನಿಮಾ ತುಂಬ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಜನಗಳು ಆಲ್ರೆಡಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲೂ ಹೋದ್ರೆ ಯಾರ್ಯಾರಂತ ಗೊತ್ತಿಲ್ಲ ಸರ್, ನಾವು ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಅಂತ. ಆ ಎಮೋಷನ್ ಇರ್ಬೋದಾಯ್ತಾ, ಅದಕ್ಕಿಂತ ದೊಡ್ಡ ಸಕ್ಸಸ್ ಏನಿಲ್ಲ ನಮ್ಮದು. ನಮಸ್ಕಾರ. ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ, ನಮ್ಮ ಕಂಬುಲ ನನ್ನ ದುಂಬುಲ. ಈ ಘೋಷಣೆಯನ್ನು ನಾವು ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಕಂಬುಳ, ನಮ್ಮ ಕಂಬುಳ, ಕರಾವಳಿಯ ಹೆಮ್ಮೆಯ ಕ್ರೀಡೆ ಕಂಬಳ ಲೋಕವಿಖ್ಯಾತಿಯನ್ನು ಪಡೆದಿದೆ. ನಮ್ಮ ಕಂಬುಳ ಇದೀಗ ಚಲನಚಿತ್ರ ಕ್ಷೇತ್ರದ ಮೂಲಕ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಪಡೆಯುತ್ತಾ ಲೋಕಮಾನ್ಯತೆಯನ್ನು ಪಡೆಯುವಂತಹ ಈ ಕಾಲಘಟ್ಟದಲ್ಲಿ ವೀರ ಕಂಬಳ ಸಿನಿಮಾದ 3 ಪ್ರಮುಖರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೊಂದಿಗೆ ಮಾತು ಕತೆ. ಹಿರಿಯ ಜಾನಪದ ವಿದ್ವಾಂಸರು, ವೀರಕಂಬಳದ ಸಾಹಿತ್ಯವನ್ನು ಬರೆದಂತಹ KK ಪೇಜಾವರವರು ನಮ್ಮ ಜೊತೆಯಲ್ಲಿದ್ದಾರೆ. ಪ್ರೀತಿಪೂರ್ವಕ ಸ್ವಾಗತ. ಬಿರ್ದದ ಕಂಬುಲ, ವೀರಕಂಬುಲ ಈ ಚಿತ್ರದ ನಿರ್ಮಾಪಕರು ತೋಡಾರು ಅರುಣ್ ರೈ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಚಲನಚಿತ್ರ ರಂಗಭೂಮಿ ನಟರಾಗಿ ನಿರ್ದೇಶಕರಾಗಿ ಖ್ಯಾತಿ ಪಡೆದಿರುವ ಸ್ವರಾಜ್ ಶೆಟ್ಟಿಯವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಬಿರ್ದದ ಕಂಬಳ, ಬಿರ್ದ್ ಇನ್ನೊಂದು ವೀರ, ಈ 2 ಹೆಸರುಗಳು ಒಂದು ಕಂಬಳದ ಆ ಹೆಸರಿನ ಪೂರ್ವದಲ್ಲಿ ಕಾಣುವ 2 ಹೆಸರು. ಬಿರ್ದ್ ಕಂಬಳ. ಬಿರ್ದದ ಕಂಬಳ ಒಂದು ಚಲನಚಿತ್ರ ಆಗುತ್ತದೆ ಎನ್ನುವ ಮಾಹಿತಿಯನ್ನು ಕಳೆದ 3-4 ವರ್ಷಗಳಿಂದ ಪ್ರತಿಯೊಂದು ಕಂಬಳದಲ್ಲಿ ಪ್ರೊಫೆಸರ್ ಗುಣಪಾಲ ಕಡಂಬರು, ಅದೇ ರೀತಿ ನಮ್ಮ ಎರ್ತೂರು ರಾಜೀವಣ್ಣ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾ ಬರ್ತದೆ, ಬಿರ್ದದ ಕಂಬಳ ಬರ್ತದೆ. ಆ ಕಂಬಳದಲ್ಲಿ ನಮ್ಮ ಕಂಬಳದ ಮಹಿಮೆ, ವಿಶೇಷತೆ, ಚರಿತ್ರೆ, ಅದರ ಶಕ್ತಿ, ಅಗಾಧತೆ ಇವೆಲ್ಲವೂ ಅನಾವರಣಗೊಳ್ಳುತ್ತದೆ ಎನ್ನುವ ಸೂಚನೆಯನ್ನು ಕೊಡ್ತಾ ಇದ್ರು. 27ನೇ ತಾರೀಕಿಗೆ ಚಿತ್ರ ಬಿಡುಗಡೆ ಆಯಿತು. ಅರುಣ್ ರೈ ಅವರೇ, ಒಂದು ಗಜಪ್ರಸವ ಅಂತ ಹೇಳಿ ಒಂದು ಶಬ್ದ ಪ್ರಯೋಗ ಇದೆ. ಮಾಸ್ಟರ್ ಅದನ್ನು ಪಾಠ ಮಾಡುವಾಗ ಹೇಳಿರ್ಬೋದು. ಆನೆ ಮರಿ ಹಾಕುವುದು ಆ ಗರ್ಭದಲ್ಲಿರಿಸಿ ಅನೇಕ ತಿಂಗಳಿಟ್ಟುಕೊಳ್ತದೆ. ಆದರೆ ಗಜಪ್ರಸವ ಆದ ಮೇಲೆ ಅದು ಪ್ರಸವ ಆಗುವುದು ಗಜಕ್ಕೆ, ಆನೆಗೆ. ಅಷ್ಟು ದೀರ್ಘಾವಧಿಯಲ್ಲಿ ಆ ಪ್ರಸವಕ್ಕೆ ತೆಗೆದುಕೊಂಡರೂ ಕೂಡ ಆನೆ. ಅದೇ ರೀತಿ ವೀರಕಂಬಳದ ಗಜಪ್ರಸವ ಮೊನ್ನೆ 27ನೇ ತಾರೀಕಿಗೆ ಆಗಿದೆ. ಅದರ ಹಿನ್ನೆಲೆ ಹೇಳ್ತೀರಾ? ಏನಿಲ್ಲ, ಆ್ಯಕ್ಚುಲಿ ಸಿನಿಮಾ ಮಾಡಬೇಕಂತ ಹೇಳ್ಬಿಟ್ಟು ಒಂದು 4 ವರ್ಷ 5 ವರ್ಷ ಹಿಂದೆ ನಾವು ಪ್ಲ್ಯಾನ್ ಮಾಡಿದ್ದೆವು. ಒಂದು ಮೂಡಬಿದ್ರೆಯಲ್ಲಿ ನಮ್ಮ ಉಮಾನತ್ ಕೋಟೆನ್ ಅವ್ರದ್ದು ಒಂದು ಸಾರಥ್ಯದಲ್ಲಿ ಒಂದು ಕಂಬಳ ನಡೆಯುತ್ತೆ. ಅದಕ್ಕೆ ನನಗೆ ಗುಣಪಾಲ್ ಸರ್ ಅವರು ಫೋನ್ ಮಾಡಿದರು, ನಮ್ಮ ಕಂಬಳ ಒಂದು ದೊಡ್ಡದು ಸ್ವಲ್ಪ ಇದೆಲ್ಲ ಮಾಡಬೇಕಿತ್ತು, ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೇನೆ, ನಮಗೆ ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ರನ್ನ ನೀವೊಂದು ಕರ್ಕೊಂಬರಬೇಕು ಇಲ್ಲಿಗೆ ಅಂತ ಹೇಳಿದರು. ಅದಕ್ಕೆ ಆಯಿತು. ಅವ್ರು ನನ್ನ ತುಂಬ ಸ್ನೇಹಿತರು, ಅವರು ಒಂದು 10-12 ವರ್ಷದ ಸ್ನೇಹಿತರು ನಾವಿಬ್ಬರು. ನಮ್ಮ ಕಂಬಳ ಅಂತ ಹೇಳಿದರೆ ನಮ್ಮ ಒಂದು ಹೆಮ್ಮೆಯ ಕ್ರೀಡೆ, ಅದು ಜಾನಪದ ಕ್ರೀಡೆ, ನಮ್ಮ ರೈತರ ಕ್ರೀಡೆ. ಸೊ ಅದಕ್ಕೆ ನಾನು ಹೇಳಿದೆ, ಆಯ್ತು ನಾನು ಕರ್ಕೊಂಬರ್ತೇನೆ ಅಂತ ಹೇಳಿದೆ. ಹಂಗೆ ಪ್ರಸ್ತಾಪ ಮಾಡಿದ್ದು ನೀವು ಕಂಬಳದಲ್ಲೇ?
ಕಂಬಳದಲ್ಲಿ ಅವ್ರು ಕಂಬಳ ನೋಡಿದ್ರು. ಹಾ. ಕಂಬಳ ನೋಡುವಾಗ ಅವ್ರು ಹೇಳಿದರು, ಇದು ಕ್ರೀಡೆ ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಹೋಗಬೇಕು, ಎಲ್ಲರೂ ನೋಡಬೇಕು, ಇದೊಂದು ತುಂಬ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋ ಇದೊಂದು ಕ್ರೀಡೆ. ನಾನು ಹೇಳಿದೆ, ಸರ್ ಇದು ಎಲ್ಲರೂ ಕ್ರೀಡೆ ಥರ ಇರ್ಬೋದು, ಬಟ್ ನಮಗೆ ಅದೇ ಏನೊಂದು ಈಗ ನಾವು ಉತ್ಸಾಹ ಥರ ಅದನ್ನು ಕಂಬಳ ಅಂತ ಹೇಳಿದ್ರೆ ಎಲ್ಲರ ಮೈಯಲ್ಲಿ ಕೂಡ ತುಂಬ ಏನು ಹೇಳ್ತಾರೆ, ತುಂಬ ಉತ್ಸಾಹ ಅಂತ, ಜಾತ್ರೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರು ಹೇಳಿದ್ರು, ಕೂತ್ಕೊಂಡು ತುಂಬ ಚೆನ್ನಾಗಿದೆ, ನಾನು ಈ ಸಿನಿಮಾನ ಮಾಡ್ತೇನೆ, ನೀವು ನನ್ನ ಜೊತೆ ಪ್ರೊಡ್ಯೂಸ್ ಮಾಡಿದರೆ ನಾನು ಸಿನಿಮಾ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ದಿನ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ ಸರ್. ಆ್ಯಕ್ಚುಲಿ ಈ ಕಂಬಳ ಸಿನಿಮಾದ ಪೂರ್ವದಲ್ಲಿ ಈ ಸಿನಿಮಾ ರಂಗದ ನಂಟು ಹೇಗೆ ನಿಮ್ಮದು? ಸರ್ ಆ್ಯಕ್ಚುಲಿ ನಾನು ಫಸ್ಟ್ ಫಿಲ್ಮ್ ಈ ಕೊರೋನಾ ಟೈಮಲ್ಲಿ ನಾನು ಊರಲ್ಲೇ ಇದ್ದೆ ಸರ್. ಆ್ಯಕ್ಚುಲಿ ನಾನು ಸ್ವಲ್ಪ ಚಿಕ್ಕ ಬಿಸ್ನೆಸ್ ಮ್ಯಾನ್, ನಾನು ಬೆಂಗಳೂರು ಈ ಕಡೆ ಎಲ್ಲ ಕಂಪನಿಯಲ್ಲಿದೆ ನಂದು. ಕರೋನಾ ಟೈಮಲ್ಲಿ ಊರಲ್ಲೇ ಇದ್ದೆ. ಆಗ ಫಸ್ಟಿಗೆ ನಮ್ಮದು ಕೊರಗಜ್ಜಂದು, ನಾನು ಸ್ವಲ್ಪ ಕೊರಗಜ್ಜನ ಭಕ್ತ ಸರ್. ಆ್ಯಕ್ಚುಲಿ ಅಲ್ಲಿ ಹೋಗುವಾಗ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಈ ಥರ ಒಂದು ಕೊರಗಜ್ಜಂದು. ಆ ಟೈಮಲ್ಲಿ ಗೊತ್ತಲ್ಲ, ತುಂಬ ಪ್ಯಾಂಡಮಿಕ್, ಎಲ್ಲ ಹೋದ್ರು, ಕರೋನಾ ಬಂದುಬಿಟ್ಟು ಜನಗಳೆಲ್ಲ ಇನ್ನು ಜೀವನನೇ ಇಲ್ಲ ಅಂದ್ಕೊಂಡ್ರು. ಅಷ್ಟೊತ್ತಿಗೆ ಇವರೊಂದು ಫೋನ್ ಮಾಡಿದ್ರು, ಒಂದು ಸಬ್ಜೆಕ್ಟ್ ಇದೆ ಸರ್, ಕೊರಗಜ್ಜನ ನಂಬಿದರೆ ಕೊರೋನಾ ಹೋಗುತ್ತೆ ಅಂತ ಒಂದು ಸಬ್ಜೆಕ್ಟ್ ಅಂತ ಹೇಳಿದರು. ಆಯ್ತು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸರ್. ಅದು ಫಸ್ಟ್ ಫಿಲ್ಮ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಮ್ಮದು. ಅದು GT ಅಂತ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಮೊನ್ನೆ JP ತುಮಿನಾಡ್ ಇದ್ದರು, ಮತ್ತು ನವೀನ್ ಡಿ ಪಾಟೀಲ್ ಇದ್ದರು, ಸಂತೋಷ್ ಮಾಡ ಅಂತ ಒಂದು ಮಲಯಾಳಿ ಡೈರೆಕ್ಟರ್ ಇದ್ದರು, ತುಂಬ ಇತ್ತು ಸರ್. ಓಕೆ, ಆಮೇಲೆ ತುಳುನಾಡಿನ ಕಥೆನೇ ಸರ್, ಅದು ಒಂದು ಧಾರ್ಮಿಕ ಹಿನ್ನೆಲೆ, ಧಾರ್ಮಿಕ ಸಿನಿಮಾ. ಆಮೇಲೆ ನನಗೆ ಈ ಕಂಬಳ ಯಾವಾಗ ರಾಜನ್ ಸಿಂಗ್ ಬಾಬು ಇದನ್ನ ನಾವು ಮಾಡ್ಬೇಕಂತ ಹೇಳಿದ್ರೆ, ಅವ್ರು ದೊಡ್ಡ ದಿಗ್ಗಜನ ಇವರು, ಗೊತ್ತಲ್ಲ, ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಅಂತ ಹೇಳಿದ್ರೆ ಒಂದು ಒಳ್ಳೆ ಹೆಸರಿದೆ. ಅವರು ಹೌದೌದು, ಅವರು ನಮ್ಮ ತುಳುವಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಸ್ಟಾರ್ಟ್ ಆಯ್ತು ಸರ್ ಮೂವಿ. ಆಮೇಲೆ ನಮ್ಗೆ ಸ್ವಲ್ಪ ಡಿಲೇ ಆಯಿತು, ದುಬೈಯಲ್ಲಿ ಸ್ವಲ್ಪ ಶೂಟಿಂಗ್ ಎಲ್ಲ ಇತ್ತು, ಅದರಿಂದಾಗಿ ಸ್ವಲ್ಪ ನಮಗೆ ಅಲ್ಲಿ ಪರ್ಮಿಷನ್ ಅದಲ್ಲಿ ಡಿಲೇ ಆಯಿತು. ಈಗ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು 27ಗೆ ರಿಲೀಸ್ ಆಯಿತು. ನಮ್ಮ ಕಂಬಳ ಉತ್ಸವ ಸ್ಟಾರ್ಟ್ ಆಯಿತು. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ಸಾಂಗ್ ಆಗಿರ್ಬೋದು, ನಮ್ಮ ಮಣಿಕಂಠ ಕದ್ರಿ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂತ, ಮತ್ತು ವಿಜಯ್ ಕುಮಾರ್ ಕೋಡೆಲ್ಬೆಲ್ ಅವರು ಒಳ್ಳೆ ಸಂಭಾಷಣೆ, ಮತ್ತು ಇವರು ಈ ಸಾಂಗಿಗೆಲ್ಲ ಸಾಂಗ್ ಸೂಪರ್ ಡೂಪರ್ ಹಿಟ್. ಎಲ್ಲ ಕಡೆ ಹೋದರೆ ಯಾರು ಸಾಹಿತ್ಯ ಬರೆದು ಯಾರು, ನಾವು KK ಪೇಜಾವರ್ ಸರ್ ಅಂತ. ಮತ್ತು ಎಂತ ನಮ್ಮ ಸ್ಟಾರ್ ಇದ್ದಾರೆ ಇಲ್ಲಿ, ಸ್ವರಾಜ್ ಅವರು, ತುಂಬ ಒಳ್ಳೆ, ಅವ್ರ ನಟನೆಗೆ ತುಂಬ ಒಳ್ಳೆ ಜೀವ ತುಂಬಿದ್ದಾರೆ ಅದಕ್ಕೆ. ಆ ಕಂಬಳ ಕೋನ ಓಡಿಸೋದು, ಆ್ಯಕ್ಚುಲಿ ಇವರು ಕಂಬಳ ಕೋನ ಓಡಿಸೋರಲ್ಲ, ಆದ್ರೂ ಪ್ರಾಕ್ಟೀಸ್ ಮಾಡಿ. ಇನ್ನೊಬ್ಬರು ಹೀರೋ ಇದ್ದಾರೆ ಇದರಲ್ಲಿ, ಶ್ರೀನಿವಾಸ್ ಗೌಡ್ ಅಂತ, ಅವನು ಕೂಡ ರಾಜನ್ ಸಿಂಗ್ ಬಾಬು ಮಾಡಿದ್ದಾರೆ. ಬಟ್ ಇವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಸೊ ಇವಾಗ ಎಲ್ಲ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಸಿನಿಮಾದ ಪೋಸ್ಟರಲ್ಲಿ ಬಿರ್ದದ ಕಂಬಳ ಕೂಡ ಕಾಣಿಸ್ತದೆ, ಮತ್ತೊಂದು ಕಡೆಯಲ್ಲಿ ವೀರ ಕಂಬಳ. ಈ ಕಂಬಳದಲ್ಲಿ ಕದಂಬರು ನಮ್ಮ ರಾಜೀವಣ್ಣೆಲ್ಲ ಅನೌನ್ಸ್ ಮಾಡುವಾಗ, ಕನ್ನಡದಲ್ಲಿ ಅನೌನ್ಸ್ ಮಾಡುವಾಗ ಕದಂಬರು ವೀರ ಕಂಬಳ ಅಂತ ಹೇಳ್ತಾ ಇದ್ರು, ರಾಜೀವಣ್ಣ ಬಿರ್ದದ ಕಂಬಳ ಅಂತ ಹೇಳ್ತಾ ಇದ್ರು. ಬಹುಶಃ ಕದಂಬರದ್ದು ಪಿಕ್ಚರ್ ಒಂದು ಬೇರೆ ಇದೆ, ರಾಜೀವಣ್ಣನ ಪಿಕ್ಚರ್ ಒಂದು ಬೇರೆ ಇದೆ ಎನ್ನುವ ಡೌಟ್ ಕೂಡ ಬರ್ತಾ ಇದೆ. ಆದರೆ ಬಿರ್ದದ ಕಂಬಳ ಅಂತ ತುಳುವಲ್ಲಿ ಸರ್. ಆ್ಯಕ್ಚುಲಿ ಎರಡು ಒಂದೇ. ವೀರ ಕಮಲ ಅಂತ ಕನ್ನಡ ವರ್ಷನ್, ಬಿರ್ದದ ಕಮಲ ಅಂತ ತುಳು, ಎರಡು ಅಟ್ ಎ ಟೈಮ್ ಶೂಟಿಂಗ್ ಆಯ್ತು ಸರ್. ಫಸ್ಟ್ ತುಳುವಲ್ಲಿ ಶೂಟಿಂಗ್ ಆಯ್ತು ಬಿರ್ದದ ಕಮಲ ಅಂತ, ಅಲ್ಲೇ ನೆಕ್ಸ್ಟ್ ಕಟ್ ಮಾಡಿದ್ರೆ ಕನ್ನಡ ಪುನಃ ಅಷ್ಟೇ ಸರ್. ಒಟ್ಟೊಟ್ಟಿಗೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಶೂಟಿಂಗ್ ಆಗಿದೆ ಸರ್. ಇದು ಕತೆ ದೃಶ್ಯ ಎಲ್ಲ ಒಂದೇ, ಎಲ್ಲ ಒಂದೇನೆ ಸರ್, ಎಲ್ಲ ಒಂದೇ ಸರ್. ಭಾಷೆ ಮಾತ್ರ ಬದಲಾವಣೆ. ಈ ಟೈಟಲ್ ಬದಲಾವಣೆ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿದೆ? ಈಗ ಉದಾಹರಣೆಗೆ ಕಾಂತಾರ ಅಂತ ತಗೊಂಡ್ರೆ ಕನ್ನಡದಲ್ಲೂ ಅದೇ ಸ್ವರಾಜ್ ಶೆಟ್ರೆ. ಕಾಂತಾರ ಅಂದ್ರೆ ಅದು ಯೂನಿವರ್ಸಲ್ ವರ್ಡ್ ಅಲ್ವಾ, ಕಾಡಿಗೆ ಕಾಂತಾರ ಅಂತ ಹೇಳೋದು. ಮತ್ತೆ ಕಾಂತಾರ ನಮಗೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಕೂಡ ನಮಗೆ ಆಗಲ್ಲ ಅದು. ಬಟ್ ಇದು ಬಿರ್ದು ಅನ್ನೋದು ಇಲ್ಲಿದ್ದ ವರ್ಡ್. ಅದು ಕನ್ನಡದಲ್ಲಿ ಬಿರ್ದು ಕಂಬಳ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ವೀರ ಅಂದ್ರೆ ಅರ್ಥ ಆಗ್ತದೆ. ಮತ್ತೆ ಅದೊಂದು ಸೂಕ್ತವಾಗಿರುವಂಥ ವರ್ಡ್ ಅನ್ಕೊಳ್ತೇನೆ ನಾನು, ನನ್ನ ಪ್ರಕಾರ. ಕಂಬಳಕ್ಕೆ ವೀರತ್ವ ಇದ್ರೆ ಮಾತ್ರ ಕಂಬಳ ಓಡಿಸ್ಲಿಕ್ಕೆ ಆಗೋದು. ಸೊ ಅದೊಂದು ಮ್ಯಾಚ್ ಮಾಡಿ ಇಟ್ಟಿದ್ದಾರೆ. ಈ ಕಂಬಳ ಸಿನಿಮಾದಲ್ಲಿ ಅಭಿನಯ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದಾಗ ಹೇಗೆ ಅನಿಸ್ತೀರಿ? ಇಲ್ಲಿ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ಹೀರೋ ಹುಡುಕ್ತಾ ಇದ್ರು ಆ ಕಡೆ. ನಾನು ಆ ಟೈಮಲ್ಲಿ ಕಾಂತಾರ ಮುಗಿಸಿದ್ದಷ್ಟೇ. ಕಾಂತಾರ ಮಾಡಿ ಗಡ್ಡ ಮೀಸೆಲ್ಲ ಇರಲಿಲ್ಲ. ಅದ್ರ ವಿಷಯದಲ್ಲಿ ಚರ್ಚೆಗಳಾಗ್ತಿತ್ತು. ಅಂದರೆ ಗಡ್ಡ ಇಲ್ಲ ಅವನಿಗೆ, ಗಡ್ಡ ಮೀಸೆಲ್ಲ ಯಾವುದೂ ಇರಲಿಲ್ಲ. ಗುರುವನ್ ಪಾತ್ರ ಮಾಡಿ ಬಂದದಷ್ಟೇ ನಾನು. ಆವಾಗ ಜಸ್ಟ್ ಅಂದರೆ ಇವತ್ತು ಮಾತುಕತೆ ನಡೆದಿದೆ, ಇವತ್ತು ಓಕೆ. ನಾನು ಅವಾಗ ಡೈಲಿ ಶೋ ಇದೆ, ಯಾವುದು ಶಿವದೂತಗಳಿಗೆ, ಅಲ್ಲಿ ವಿಜಯನ ಮಾತಾಡ್ತಾರೆ, ನೋಡುವ ನಾಳೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅವತ್ತು ನೈಟೇ ನಿನ್ನ ಬ್ಯಾಗ್ ಇಟ್ಕೊಂಡು ಬಾ, ಆಮೇಲೆ ನೋಡುವ ಅಂತ ಹೇಳಿ ಕರ್ಕೊಂಡು ಇಲ್ಲಿ ಬೆದ್ರದಲ್ಲಿ ಪಂಚಮಲ ಅಂತ ಏನೋ ಹೋಟ್ಲ್ ಇದೆಲ್ಲ, ಪಂಚರತ್ನ, ಅಲ್ಲಿ ಬಂದು ಇರಿಸಿದ್ದಾರೆ. ಏನಕ್ಕಂತಾನೆ ಅರ್ಥ ಆಗಲಿಲ್ಲ. ಬೆಳಿಗ್ಗೆ ಇರಿಸಿದ್ರು, ಬಾ ಎಲ್ಲಿಗೆ ಶೂಟಿಂಗ್ ಅಂತ. ಫಸ್ಟ್ ಡೇ ಶೂಟೇ ನನಗೆ ಕಂಬಳ ಓಡಿಸ್ಲಿಕ್ಕಿದ್ದು. ನನಗೆ ಗೊತ್ತಿರಲಿಲ್ಲ ಅದು ಏನಂತ ಹೇಳಿ. ಕಂಬಳಕ್ಕೆ ಹೋಗಿದ್ರಿ ನೀವು? ಹೋಗಿ ದೂರದಲ್ಲಿ ನೋಡಿ. ಕಂಬಳ ನೋಡಿದ್ರಿ?
ನಾನು ಅಲ್ಲಿಗೆ ಹೋಗಿದ್ದೇನೆ, ಕೋಟೆ ಚೆನ್ನೈ ಕಮಲ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೇನೆ, ಮೂಡುಬಿದ್ರೆ. ಮತ್ತೆ ನಮ್ದು ಇಲ್ಲಿ ಗೋಲ್ಡ್ ಫಿಶ್ ಗ್ರೌಂಡ್ ಅಲ್ಲಿ ಆಗ್ತದಲ್ಲ ಮಂಗಳೂರು, ಅಲ್ಲಿಗೆ ಹೋಗಿದ್ದೇನೆ. ಅದೆರಡು ಪ್ರೇಕ್ಷಕನಾಗಿ ಹೋಗ್ತಿದ್ದೆ. ಪ್ರೇಕ್ಷಕನಾಗಿ ಜಾತ್ರೆ ನೋಡ್ಲಿಕ್ಕೆ ಹೋಗೋದು. ಅದೇ ಇವ್ರು ಹೇಳಿದ್ರಲ್ಲ ಹಾಗೆ, ಕಂಬಳ ಅಂದ್ರೆ ನಮ್ಗೊಂದು ಉತ್ಸವ ಇದ್ದಾಗೆ. ಆ ಕಂಬಳ ನೋಡುವಾಗ ಏನಾದ್ರೂ ಮನಸ್ಸಲ್ಲಿ ನಾನು ಕೂಡ ಒಂದು ಕೋಣ ಓಡಿಸ್ಬೇಕು ಅಂತ ಅನಿಸಿದ್ದು? ಯೋಚನೆ ಮಾಡಿಲ್ಲ, ಅದು ಅಷ್ಟು ಸ್ಪೀಡ್ ಎಲ್ಲ ಓಡುವಾಗ ನನಗೆ ಅದರಲ್ಲಿ ಒಂದು ದೂಜೆ ಅಂತ ಒಂದು ಕೋಣ ಇದೆಯಲ್ಲ, ಅದು ಕೊಂಬು ತಲೆ ಎಲ್ಲ ನಮ್ ಖುಷಿ, ತುಂಬಾ ಖುಷಿ ನಂಗೆ ಅದು ನೋಡುವಾಗ. ನಮ್ಮ ಡ್ರಾಮಾದ್ದು ಇಲ್ಲಿ ಶಕ್ತಿನಗರದಲ್ಲಿ ಡ್ರಾಮಾ ಆಗುವಾಗ ಅವ್ರು ತಂದಿದ್ರು ಅದನ್ನ, ಅದಕ್ಕೆ ಸನ್ಮಾನ ಎಲ್ಲ ಇತ್ತು. ಆಗೆಲ್ಲ ಮೆಲ್ಲ ದೂರದಲ್ಲಿ ಹೋಗಿ ಮುಟ್ಟಿದೆ ಅದನ್ನು, ತುಂಬಾ ಹೆದರಿಕೆ ನಂಗೆ. ಮತ್ತೆ ತಾಟೆ ತುಂಬಾ ಫೇವ್ರೇಟ್ ನನಗೆ, ಅದರದೆಲ್ಲ ಫೋಟೋ ವಿಡಿಯೋ ಎಲ್ಲ ಆಗ್ತಾ ಇದೆ. ಅದನ್ನು ಡೈರೆಕ್ಟ್ ಸೆಟ್ಟಲ್ಲೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ಅದನ್ನು ಓಡಿಸ್ಲಿಕ್ಕೆ ಸಿಕ್ಕಿತ್ತು ನಮಗೆ ಚಾನ್ಸ್. ಅದರಿಂದ ಮೊದಲು ಕ್ರೀಡಾ ಕ್ಷೇತ್ರದಲ್ಲಿ ನೀವೇನಾದ್ರೂ ಟ್ರ್ಯಾಕ್ ಅಲ್ಲಿ ಓಡಿದ್ದೀರಾ? ಎಲ್ಲೂ ಓಡಿಲ್ಲ, ನಾನು ಓಡಿದ್ದು ಬರೀ ಶಿವದೂತ ಗುಳಿಗೆಯಲ್ಲಿ ಗ್ರೌಂಡ್ ಅಲ್ಲಿ ಮಾತ್ರ. ಅದೊಂದಿತ್ತು, ಎನರ್ಜೆಟಿಕ್ ಡೈಲಿ ಶೋ ಇತ್ತಲ್ವಾ, ಎರಡು ಮೂರು ಶೋ ಇತ್ತು. ಬಟ್ ಅದರಲ್ಲಿ ಓಡಿ ಓಡಿ ಬಾಡಿ ಫಿಟ್ ಆಗಿತ್ತು. ಫಸ್ಟ್ ಇವರು ನಿಮ್ಮ ಶಿವದೂತ ನಾಟಕದ ಅಭಿನಯ ನಿಮಗೆ ಇದಕ್ಕೆ ಓಟಗಾರನಾಗಿ ಸ್ವಲ್ಪ ಫಿಟ್ ಇತ್ತು ಬಾಡಿ ಅಂತ ಹೇಳಿ. ಆಮೇಲೆ ನಂದಲಿಕೆದ್ದು ಮೋಡೆ ಅಂತ ಒಂದು ಕೋಣವನ್ನು, ಅವ್ರದ್ದು ಒಂದು ಚಿಕ್ಕ ಟ್ರ್ಯಾಕ್ ಇದೆಯಲ್ಲ ಒಳಗಡೆ, ಅಲ್ಲಿ ಹಗ್ಗವನ್ನು ಕೊಟ್ಟು ಸಿಂಗಲ್ ಕೋಣವನ್ನು ಓಡಿಸ್ಲಿಕ್ಕೆ ಹೇಳಿದ್ರು. ಅದರಲ್ಲಿ ಒಂದು 5 ಸರಿ ಓಡಿಸುವಾಗ ಇಲ್ಲಿ ಫುಲ್ ಕಾಲೆಲ್ಲ ಕಿತ್ತೋಗಿದೆ. ಎಷ್ಟು ಸಲ ಬಿದ್ದಿದ್ದೀರಿ? ತುಂಬಾ ಸರಿ ಬಿದ್ದಿದ್ದಾನೆ. ಈ ಮೂವಿಯಲ್ಲೂ ಆ ಒಂದು ಬಿದ್ದಿರೋ ಶಾಟ್ ಹಾಕಿದ್ದಾರೆ, ಬಿದ್ದು ಫುಲ್ ಕೈ ಕಾಲೆಲ್ಲ ಇದಾಗಿ. ಆಮೇಲೆ ಓಡಿಸಿ ಕೋಣದ ಜೊತೆ ಓಕೆ ಒಂದು ಗ್ರಿಪ್ ಇಟ್ಕೊಂಡು ಓಡ್ತಾ ಇದ್ದೆ ಅದ್ರ ಹಿಂದೆ. ನಿಮಗೆ ಓಟಕ್ಕೆ ಯಾವ್ದಾದ್ರು ಜೂನಿಯರ್ ಕೋಣಗಳನ್ನು ಕೊಟ್ಟದ್ದು? ಅದು ಫಸ್ಟ್ ಇಲ್ಲ ಆಮೇಲೆ ಕೊಟ್ಟದ್ದು ದೊಡ್ಡದೇ. ಅಲ್ಲಿ ಪ್ರಾಕ್ಟೀಸ್ಗೆ ಫಸ್ಟ್ ಜೂನಿಯರ್ ಕೋಣ ಮತ್ತೆ ಹಗ್ಗ ಕೊಟ್ಟದ್ದು ನನಗೆ. ಹಗ್ಗ ನನಗೆ ಬಿದ್ದು ಹಗ್ಗ ಫುಲ್ ಗ್ರಿಪ್ ಆಗಿತ್ತು. ಬಟ್ ಮೂವಿ ಸ್ಟಾರ್ಟ್ ಆಗೋ ಫಸ್ಟ್ ಕೊಟ್ಟದ್ದು ನಾಯರ್, ಅದು ಒಂಥರ ರೌಂಡ್ ಇರ್ತದಲ್ಲ, ಅದು ಫಸ್ಟ್. ಅದು ಇವ್ರದ್ದು ಯಾರು ಶ್ರೀನಿವಾಸ್ ಗೌಡ ಅವರು ಓಡಿಸ್ತಾ ಇದ್ದಿದ್ದು ತಾಟೆ ಮತ್ತೆ ರಾಕೆಟ್ ಅಂತ ಏನಾದ್ರು ಒಂದಿತ್ತು. ನಾನು ಓಡಿಸ್ತಿದ್ದು ಪಡಿವಲ್ ಅವರದ್ದು ರಾಜ. ಅದು ಫಸ್ಟಿಗೆ ಒಂದು ಜಗ್ ತಗೊಂಡು ಓಡ್ತದೆ, ಅದು ಫಸ್ಟ್ ಇವ್ರು ಹೊಡೆದ್ರೆ ಅಷ್ಟೇ, ಅಲ್ಲಿ ಬಿಟ್ಬಿಡುದು ನಾನು. ಹಾಗೆ ಬಿಡ್ತಾ ಇದ್ದೆ ಫಸ್ಟ್. ಎಷ್ಟು ಟೇಕ್ ಆಗಿದೆ? ನಂದು ತುಂಬಾ ಟೇಕ್ ಆಗಿದೆ. ಆಮೇಲೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲಿ ಹೊಡೆದು ನನಗೆ ನೋವು ಸತ್ತೋಗಿರೋ ತರ ಆಯ್ತು. ಅಲ್ಲಿ ಒಂದು ಸರಿ ನಾನು ಇಡ್ರೆ ಮತ್ತೆ ಫುಲ್ ಟ್ರ್ಯಾಕ್ ಅಲ್ಲಿ ಎಂಟು ತನಕ ಓಡ್ತಾ ಇದ್ದೆ. ಒಂದ್ಸರಿ ಕೋಣಗಿಂತ ಮುಂದೆ ಹೋದಿದ್ದು ಉಂಟು, ಅದೆಲ್ಲ ಗೊತ್ತಿರ್ಲಿಲ್ಲ ನನಗೆ. ಅಂದ್ರೆ ಅದು ಹತ್ರ ಹೋದಾಗ ಬೆತ್ತವನ್ನು ಜಾಸ್ತಿ ತೋರಿಸ್ಬಾರ್ದು, ಅದು ಫುಲ್ ದಂಡೆ ಮೇಲೆಲ್ಲ ಹತ್ತಿತ್ತು ಕೋಣ, ಅದೆಲ್ಲ ಗೊತ್ತಿರ್ಲಿಲ್ಲ ನನಗೆ. ನನಗೆ ಹೇಳ್ಕೊಡ್ತಾ ಇದ್ದಿದ್ದು ಇವರೇ, ಯಾರು ನಮ್ಮ ಶ್ರೀನಿವಾಸ್ ಗೌಡರು ಹೇಳ್ಕೊಡ್ತಾರೆ. ನೀವು ಯಾವ ಕೋಣಗಳನ್ನು ಓಡಿಸಿದ್ದು? ನಾನು ಪಡಿವಲ್ಸ್ ಅವ್ರದ್ದು ರಾಜ, ಮತ್ತೆ ಅದ್ರ ಜೊತೆ ಒಂದು ಯಾವುದೋ ಒಂದು ಹೆಸರಿತ್ತು, ಅದು ಓಡಿಸಿದ್ದೇನೆ. ಮತ್ತೆ ಇವ್ರದ್ದು ಅದು ಕೂಡ ಓಡಿಸಿದ್ದೇನೆ ತಾಟೆಯನ್ನ. ಬಟ್ ಅದು ಅಷ್ಟು ಸ್ಪೀಡ್ ಓಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಚೆನ್ನ ಕೂಡ ಓಡಿಸಿದ್ದೇನೆ, ಚೆನ್ನ ಮತ್ತೆ ಪಡಿವಲ್ಸದು ರಾಜ. ಅದನ್ನ ಚೆನ್ನ ನಿವೃತ್ತರಾದ ಕೋಣ ಆದ್ರೂ ಕೂಡ ಈ ಕಂಬಳದ ಮೂಲಕ ಆ ಕೋಣದ ಒಂದು ಚರಿತ್ರೆಯನ್ನು ಯಾವಾಗ್ಲೂ ನೆನಪಿಟ್ಟುಕೊಳ್ಳುವ ಹಾಗಾಯ್ತು. ಭಾರಿ ಸಪೋರ್ಟ್ ಮಾಡಿದ್ದು. ಈ ಕಾಲಲ್ಲಿ ಒಂದು ಮಾರ್ಕ್ ಗಾಯ ಇದೆ ನೋಡಿ, ಅದು ಬೊಟ್ಟೆ ಮಾರ್ ಇದೆಯಲ್ಲ, ಅದನ್ನ ತಂದಿದ್ರು ಹಿಂದೆ ನಿಂತ್ಕೊ ಫೋಟೋ ತೆಗಿಯು ಅಂತ ಹೇಳಿ. ಅದ್ರ ಹಿಂದೆ ನಿಂತ್ಕೊಂಡು ಅದು ಇನ್ನೊಂದು ಕಾಲ್ ನನ್ನ ಕಾಲ ಮೇಲೆ ಇಟ್ಬಿಡ್ತು. ಈ ಕಂಬಳದಲ್ಲಿ ಭಾಗವಹಿಸಿದ ಹಿರಿಯ ಕೋಣಗಳು ಯಾವುದೆಲ್ಲ? ತಾಟೆ ಇದೆ, ಚೆನ್ನ ಇದೆ, ಆಮೇಲೆ ಮೋಡ ಇದೆ, ದೂಜೆ, ತುಂಬಾ ರಾಕೆಟ್ ಇದೆ, ಮೋಡ, ತುಂಬಾ ಎಲ್ಲ. ಆಕ್ಚುಲಿ ಈ ಫಿಲ್ಮ್ ಮಾಡಕ್ಕೆ ನಮ್ಮ ಈ ಕಂಬಳದ ಯಜಮಾನರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಬೇರೆ ಸಿನಿಮಾ ಮಾತುಕತೆ ಆಗುವಾಗ ಈ ಸಿನಿಮಾದಲ್ಲಿ ಯಾರೆಲ್ಲ ನಟರಿದ್ದರು ಅಂತ, ನಟ ನಟಿಯರಿದ್ದಾರೆ ಅಂತ ಕೇಳುವ ಮೊದಲ ಪ್ರಶ್ನೆ ತಾರಾಗಣದಲ್ಲಿ ಯಾರಿದ್ದಾರೆ ಅಂತ. ಆದರೆ ವೀರ ಕಂಬಳ, ಬಿದ್ದದ ಕಂಬಳ ಈ ಸಿನಿಮಾದ ಬಗ್ಗೆ ಮಾತಾಡುವಾಗ ಇದರಲ್ಲಿ ಸೆಲೆಬ್ರಿಟೀಸ್ ಯಾರು ಅಂತ ಕೇಳಿದ್ರೆ ಕೋಣಗಳೇ. ಆ ಎರುಬಂಟೆ ಬಣ್ಣಗಂತ ಸಾಂಗ್ ಇದೆ ಸರ್, ಆದ್ರೆ ಎಲ್ಲಾ ಕೋಣಗಳ ಹೆಸರಿದೆ, ಎಲ್ಲಾ ಕೋಣಗಳು ಓಡ್ಕೊಂಡು ಬರೋದು ಇದೆ. ಅದಕ್ಕೆ ಕೇಳಿದ್ರೆ ಗೊತ್ತಾಗುತ್ತೆ ಒಂದೊಂದು ಕೋಣ. ಆ ಎರುಬಂಟೆ ಬಂದಾಗ ವಾವ ಇರ್ಲಿನ ಉದರ್ ಬಂಡ ಯಾವ ಕೋಣಗಳ? ಸಾಧಾರಣ ಎಲ್ಲ ಕೋಣಗಳ ಬಗ್ಗೆ ನನಗೆ ಗೊತ್ತಿತ್ತು. ನಾನು ತುಂಬ ಕಂಬಳಕ್ಕೆಲ್ಲ ಹೋಗ್ತಾ ಇದ್ದೆ ನಾನು. ಅದರಲ್ಲಿ ನನಗೆ ಆ ಹಾಡು ಬರಿಬೇಕಾದ್ರೆ ಗೊತ್ತಿರಲಿಲ್ಲ. ಒಂದು ದಿನ ಇವರು ವಿಜಯಕುಮಾರ್ ಗೋಡಿಯಲ್ಲಿ ಫೋನ್ ಮಾಡಿದರು. ಫೋನ್ ಮಾಡಿ ಒಂಜಿ ಪದ್ಯ ಬರೆಯೋಡತ್ತ ಅಂತ ಹೇಳಿ ತುಳುವಿನಲ್ಲಿ ಹೇಳಿದರು. ಅದಕ್ಕೆ ಯಾವುದು ಅಂತ ಹೇಳಿದರೆ ಕೋಣಗಳ ಬಗ್ಗೆ ಅಂತ ಹೇಳಿದರು. ಅದಕ್ಕಿಂತ ಮೊದಲು ಅವರ ಶಿವದೂತಗಳಿಗೆ ಒಂದು ಹಾಡನ್ನು ಹಾಡಿದ್ದೆ ನಾನು. ಸಿಂಹರಾಜ್ಯದ ಪುಟ್ಟಿಗೆ, ಬೆಪ್ಪು ರಾಜ್ಯದ ಕಟ್ಟಿಗೆ ಅಂತೇಳಿ ಒಂದು ಹಾಡು ನಂದು. ಅದು ಸ್ವಲ್ಪ ಬಹಳ ಹಿಟ್ಟಾಗಿತ್ತು. ಅದು ಸರ ಶೆಟ್ಟಿ ಅದರಲ್ಲಿ ಅಭಿನಯ ಮಾಡಿದವರು.
ಹಾಗೆ ಒಂದು ದಿನ ಇಲ್ಲಿ ಕೂತ್ಕೊಳ್ಳುವಾಗ ನನಗೆ ತುಂಬ ಯೋಚನೆ ಮಾಡಿದೆ. ಎರುಬಂಟರ ನೆನಪು ಹೇಗಾಯ್ತು ನಿಮಗೆ? ನನಗೆ ಅಂದರೆ ಅವ್ರಿಗೆ ಒಂದನೇದಾಗಿ ಮೀಟ್ರಲ್ಲಿ ಕೂತ್ಕೊಳ್ಬೇಕಾದ್ದು, ಪ್ರಾಸ ಬರಬೇಕು. ಆವಾಗ ನಾನು ನೋಡಿದಂಥ ಪ್ರಥಮ ಇದೇ ಎರುಬಂಟಿ. ನನಗೆ ನನ್ನ ತಲೆಯಲ್ಲಿ ಯಾವಾಗಲೂ ಉಳಿದುಕೊಂಡಿದ್ದು, ಅರಸಕಂಬಳದಲ್ಲಿ ನೋಡಿದ್ದು, ಎರುಬಂಟಿ ಬರುವಂಥ ಅರಸಕಂಬಳದಲ್ಲಿ ನೋಡಿದ್ದೆ ನಾನು. ಹಾಗಾಗಿ ಪ್ರಾರಂಭದಲ್ಲಿ ಎರುಬಂಟಿ ಬನ್ನಾಗ ಅಂತ ಹೇಳಿದಾಗ ಮತ್ತೆ ದರಿಗುಂಟೆ ಎಲ್ಲ ಗೊತ್ತಿತ್ತು ನನಗೆ. ಅದು ದರಿಗುಂಟೆ ಯಾಕೆ ಏನು ಎನ್ನುವುದರ ಬಗ್ಗೆ ಗೊತ್ತಿತ್ತು. ಹಾಗೆ ಎರುಬಂಟೆ ಬನ್ನಾಗ ದರಿಗುಂಟೆ ಊರಿನಾಗ ಮುರ್ಲೊಂದು ಬತ್ತನ್ನು ಬಿರ್ದುದ ಕಂಬಳ ಅಂತ ತುಳುವಿನಲ್ಲಿ ಬರ್ತಿದ್ದೆ ನಾನು. ಅಲ್ಲಿ ಮುರ್ಲುನು ಅಂತ ಹೇಳುವಂತಹ ಒಂದು ಶಬ್ದ ಅದು ವಿಶೇಷವಾಗಿ ಕೋಣಗಳಿಗೆ ಇರುವಂತದ್ದು. ಕೋಣಗಳಿಗಿಂತಲೂ ಯಾಕೊಂದು ಎತ್ತಿಗೆ ಮುರ್ಲುಂದು ಹೌದು. ಅಂದರೆ ಅದರಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇದು ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮತ್ತು ಆ ಹಾಡು ಒಂದು 3 ವರ್ಷನೇನಾಯಿತು ಎರುಬಂಟೆ ಬನ್ನ ಹಾಡನ್ನು ಬಿಟ್ಟು ಒಂದು 175ಕ್ಕೆ ಏನೇನದು ಇದಾಗಿದೆ, ವ್ಯೂಸ್ ಆಗಿದೆ. ಅದನ್ನು ಕೇಳಿದ್ದು ಫಸ್ಟ್ ನಮ್ಮ ವಿಜಯ ಕುಮಾರ್ ಕೊಡಿಯಲ್ ಮೇಲೆ ಹೌದಾದೇ ಮಾಸ್ಟರ್ ಮುರ್ಲೋನ್ ಅಂತ ಹೇಳಿದರೆ, ಆನಂತರ ಕೇಳಿದ್ದು ನೀವೇ, ಬೇರೆ ಯಾರು ಕೇಳಲಿಲ್ಲ. ಅದನ್ನು ಮುರ್ಲೊಂದು ಬಣ್ಣದ ಇತಾರ್ಥದ ಅಂತ ಹೇಳ್ಕೊಂಡು. ಹೌದು, ಅದು ಮುರ್ಲುನು ಅಂತ ಹೇಳುವಂಥದ್ದು ತುಳುವಿನ ಹೌದು, ಅಚ್ಚ ಶಬ್ದ. ಮುರ್ಲೊಂದು ಬತ್ತನ್ನು ಬಿರ್ದುದ ಕಂಬಳ ಅಂತೇಳಿ, ಆ ಬಿರ್ದುದ ಕಂಬಳ ಎನ್ನುವಂಥದ್ದನ್ನೇ ಅದಕ್ಕೆ ಟೈಟಲ್ ಕೂಡ ಅದನ್ನೇ ಇಟ್ಟರು. ಅದಕ್ಕೆ ನಾನು ಬರೆಯುವಾಗಲೇ ಹಾಗೆ ಬರ್ದಿದ್ದೆ. ಹಾಗಾಗಿ ಅದನ್ನು ಹಾಕಿದ್ರು. ಅದನ್ನು ಅದರಲ್ಲಿ ಪ್ರಸ್ತಾಪವಾದಂತಹ ಕೋಣಗಳ ಹೆಸರು ಅದು ಶೂಟಿಂಗಿನ ಮೊದಲ ಅಥವಾ ಇಲ್ಲ ಬರೆಯುವಾಗಲೇ ಬರ್ದಿದ್ದೇನೆ. ಯಾವೆಲ್ಲ ಕೋಣಗಳ ಬಗ್ಗೆ ಅಂತೇಳಿ ನನ್ನ ಒಂದಿನದಾಗಿ ನನಗೆ ಸ್ವಲ್ಪ ಗೊತ್ತಿತ್ತು. ಮತ್ತು ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅರುಣ್ ಶೆಟ್ಟಿ ಅಂತೇಳಿ, ನಿಮ್ಗೆ ಗೊತ್ತಿರ್ಬೋದು, ಕೆಂಜಾರ ಪೇಜಾವರದಲ್ಲಿ. ಅವನ ಹತ್ರ, ಹೌದು, ಸಂಜೀವಣ್ಣನ ಮಗ, ಮಿಸ ಸಂಜೀವಣ್ಣನ ಮಗ, ಅವ್ರ ಹತ್ರ ಕೇಳಿದೆ. ಅದಕ್ಕೆ ಅವನು ಎಲ್ಲ ಇದು ಸ್ವಲ್ಪ ಫೇಮಸ್ ಇರುವುದರ ಬಗ್ಗೆ ಹೇಳಂತೆ. ಮತ್ತು ಅವರು ತುಂಬ ಕಂಬಳಕ್ಕೆ ಹೋಗುವ ಕಾರಣ ಎಲ್ಲ ಹೆಸರುಗಳನ್ನು ಹೇಳಿದ. ಹಾಗಾಗಿ ನನಗೆ ಸ್ವಲ್ಪ ಸುಲಭ ಆಯಿತು ಅವನು ಹೇಳಿದ ಕಾರಣದಿಂದ. ಈ ಪದ್ಯದಲ್ಲಿರುವಂತಹ ಕೋಣಗಳನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಂಡ್ರಿ? ಅದು ಆ್ಯಕ್ಚುಲಿ ಆಲ್ರೆಡಿ ವಿಜಯಣ್ಣ ಮತ್ತು ನಮ್ಮ ಕಡಂಬರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಾಜು ಶೆಟ್ಟಿ ತುಂಬ ಅದೇ ಎಲ್ಲ ಕೋನದು ಓನರು ಎಲ್ಲರೂ, ಆಲ್ಮೋಸ್ಟ್ ಶ್ರೀಕಾಂತ್ ಭಟ್ರು ಇರ್ಬೋದು, ನಮ್ಮ ಯರ್ಮಲ್ ಇವರು ಎಲ್ಲ, ನಾವು ಹೆಸರು ಹೇಳಿದ್ರೆ ಅದು ಇವಾಗ ಬರೀ ಅದು ಹೆಸರಲ್ಲೇ ಹೋಗುತ್ತೆ ನಾವು. ಸೊ ಆಮೇಲೆ ಒಂದು ನಾಗರಾಜ ಅಂತ ಒಂದು ಕೋಣ ಇತ್ತಂತೆ, ಬರೀ ಹಳೆ ಕೋಣ, ಅದು ಸಾಯುವಾಗ, ಹೌದು, ಅದು ಇಡೀ ನಮ್ಮ ದಕ್ಷಿಣ ಕನ್ನಡನೇ ಏನು ಇದಾಗಿದೆ ಅಂತಲ್ಲ, ಅದು ರಜೆ ಎಲ್ಲ ಕೊಟ್ಟಿದ್ದು, ಅದು ಕೂಡ ತೋರಿಸಿದ್ದೇವೆ. ಮೋಡ ಕೂಡ, ಹೌದು, ಅದ್ರದ್ದು ಫೋಟೋ ತೋರಿಸಿದ್ದೇವೆ. ಅದು ಸತ್ತಾಗಿ ಯಾವ ಥರ ಜನಗಳದೊಂದು ಇದ್ದಿತ್ತಂತೆ ಎಲ್ಲ ತೋರಿಸ್ಬಿಟ್ಟು, ಅದೇ ಇವ್ರಿಗೆ ಹೇಳಿದ್ರು, ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಕೋಣ ಕವರ್ ಆಗಿದೆ ಅದರಲ್ಲಿ. 50 ವರ್ಷದ ಕಂಬಳ ಕ್ಷೇತ್ರದ ಅನುಭವಿ ಗುಣಪಾಲ ಕಡಂಬರು, ಸಿನಿಮಾ ಕ್ಷೇತ್ರದ 50 ವರ್ಷದ ಅನುಭವಿ ರಾಜೇಂದ್ರ ಸಿಂಗ್ ಬಾಬು, ಇವರ ಒಂದು ಸಮಾಗಮ ಈ ಕಂಬಳಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ತುಂಬಿದ್ದು. ಅದು ಒಂದು ಕಂಬಳದ ಕ್ಷೇತ್ರದ ಒಂದು ಇತಿಹಾಸ ಕೂಡ ಹೌದು. ಈ 2 ಭಾಷೆಯಲ್ಲಿ ಈ ಸಿನಿಮಾವನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಆ ಯೋಚನೆ ಹೇಗೆ ಬಂತು? ಆ್ಯಕ್ಚುಲಿ ಮೈನ್ ಇಂಟೆನ್ಷನ್ ಇದ್ದಿದ್ದು ನಂದೇನಂತಂದ್ರೆ, ನಮ್ಮ ಊರದ ಕಂಬಳವನ್ನು ಜನಗಳೆಲ್ಲ ನೋಡಬೇಕು, ನಮ್ಮ ಸಂಸ್ಕೃತಿ. ಅದಕ್ಕೆ ಬರೀ ತುಳು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಈ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ಎಂಟೈರ್ ಇದಕ್ಕೆ ರೀಚ್ ಆಗುತ್ತೆ. ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ವೀರೇಂದ್ರ ಹೆಗ್ಡೆ ಅವರು ಕೂಡ ಅಭಿನಯ ಮಾಡಿಬಿಟ್ರು. ವೀರೇಂದ್ರ ಹೆಗ್ಡೆ ಅವರು, ಪೂಜ್ಯ ಕಾವಂದರು, ಈ ಕಂಬಳ, ಆಧುನಿಕ ಕಂಬಳಕ್ಕೆ ವಿಶೇಷವಾಗಿ ಜಿಲ್ಲಾ ಕಂಬಳ ಸಮಿತಿ ಆರಂಭವಾಗುವುದಕ್ಕೆ ಒಂದು ಸ್ಫೂರ್ತಿ ಕೊಟ್ಟವರವರು. ಅದು ಆರಂಭ ಆದದ್ದು ಕ್ಷೇತ್ರದಿಂದ ಎನ್ನುವ ಮಾಹಿತಿಯನ್ನು ಕಡಂಬರು ಇವರೆಲ್ಲ ಆಗಾಗ ನನಗೆ ನೆನಪು ಮಾಡಿಕೊಡ್ತಾರೆ. ವೀರೇಂದ್ರ ಸುರೇಂದ್ರ ಹೆಸರಿನ ಕರೆಯೇ ಇತ್ತು ಕಂಬಳಕ್ಕೆ. ವೀರೇಂದ್ರ ಹೆಗ್ಡೆ ಅವರ ಹೆಸರಿನ ಅವರ ಸೋದರ ಸುರೇಂದ್ರ, ವೀರೇಂದ್ರ ಸುರೇಂದ್ರ ಅಂತ ಕರೆಗೆ ಹೆಸರಿಟ್ಟು ಕಂಬಳ ಆದದ್ದು ಇತಿಹಾಸ. ನಿನ್ನೆ ಬಂಟ್ವಾಳ ಕಂಬಳದ ರಮನಾಥ್ ರೈ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಅವರು ಹೇಳಿದರು, ನಮ್ಮ ಮೂಡೂರು ಪಡೂರು ಕಂಬಳಕ್ಕೆ ನಿರಂತರವಾಗಿ ಕಾವಂದರು ಬಂದಿದ್ರು ಅನೇಕ ವರ್ಷಗಳ ಕಾಲ. ಒಂದು ಕಾಲದಲ್ಲಿ ಆ ಕಂಬಳಕ್ಕೆ ಒಂದು ವಿಶೇಷ ಮಾನ್ಯತೆ ಬರುವಲ್ಲಿ ಹೆಗ್ಡೆಯವರ ಒಂದು ಪಾತ್ರ ಇದೆ. ಈ ನಾಟಕದಲ್ಲಿ ಅವರ ಪಾತ್ರ ಯಾವುದು? ಈ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ, ಸ್ಟೋರಿ ಹೇಳಿದ್ರು ಇವರು, ರಾಜೇಂದ್ರ ಸಿಂಗ್ ಬಾಬು ಮತ್ತು ಅವರಿಬ್ಬರು ಭಾರಿ ಸ್ನೇಹಿತರು. ನಾನು ಕೂಡ ಹೋಗಿದ್ದೆ. ಈ ಕಂಬಳ ಅಂತ ಹೇಳಿದ್ರೆ ಅವ್ರಿಗೂ ತುಂಬ ನಮ್ಮ ತುಳುನಾಡಿನ ಒಂದು ಕಲೆ ಇದೆ ತೋರಿಸ್ಬೇಕಂತ ಇವರು ರಿಕ್ವೆಸ್ಟ್ ಮಾಡಿದರು ಸರ್. ಅವ್ರು ನೋಡಿದ್ರು ಸ್ಟೋರಿಯಲ್ಲಿ ನೋಡಿಬಿಟ್ಟು, ಆಯಿತು ನಾನು ಒಂದು ಪಾತ್ರ ಮಾಡ್ತೇನೆ ಅಂತ ಮಾಡಿಬಿಟ್ರು. ಸೊ ಅಲ್ಲಿಂದ ಅವ್ರು ಕೂಡ ಒಂದು ಸೀನಲ್ಲಿ ಬಂದಿದ್ದಾರೆ, ಬಂದ್ಬಿಟ್ಟು ಒಂದು 2 ಸೀನಲ್ಲಿ ಬಂದ್ಬಿಟ್ಟು ಹೋಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಓಟದ ಕೋಣಗಳಿತ್ತು, ಹೌದಂತೆ, ಅವರೇ ಹೇಳಿದ್ರು. ಮತ್ತು 1970 ಒಂದ್ಸಲ ಕಂಬಳ ನಿಂತಿತ್ತಂತೆ, ಅವರೆಲ್ಲ ಸ್ಟಾರ್ಟ್ ಮಾಡಿದ್ರಂತೆ. ಮತ್ತು ಅವ್ರು ನಮಗೆ ಮೆಸೇಜಲ್ಲಿ ಹೇಳಿದ್ರು, ಇದು ಯಾವುದೇ ಕಾರಣಕ್ಕೂ ನಮ್ಮ ತುಳುನಾಡಿನ ಕಂಬಳ ನಿಲ್ಲಬಾರ್ದು, ಇನ್ನೂ ನಡೀತಾನೆ ಇರಬೇಕಂತ ಹೇಳ್ಬಿಟ್ಟು ಅವ್ರು ಕೂಡ ಒಂದು ಸಪೋರ್ಟು ನಮ್ಗೆ ಸಿಕ್ತು. ಮತ್ತು ಅವ್ರದ್ದು ಎಲ್ಲ ಫ್ಯಾನ್ ಫಾಲೋವರ್ಸ್ ಇವಾಗೆಲ್ಲ ಎದ್ದಿದ್ದಾರೆ. ಈಗ ಎಲ್ಲ ನಾವು ಕಂಬಳ ನೋಡೇ ನೋಡ್ತೇವೆ. ನಮ್ಮ ವೀರೇಂದ್ರ ಹೆಗ್ಡೆ ಅವರು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಕೂಡ ಕೋಣಗಲ್ದೊಂದು ರೈತರ ಕ್ರೀಡೆ,
ಒಂದು ಅದೊಂದು ಸ್ಟೋರಿ ಅಲ್ಲಿಂದ ಒಂದು ಪಿಕಪ್ ಆಯ್ತು ಸರ್. ಆ್ಯಕ್ಚುಲಿ ಇದು ಏನು ಮಾಡಿದ್ದೇವೆ ಅಂತ ನಾವು ಪಕ್ಕಾ ನೇಟಿವಿಟಿಯಾಗಿ ತೆಗೆದಿದ್ದೇವೆ. ಇಲ್ಲಿ ಯಾವುದು ಮಸಾಲ ಅದೇನಿಲ್ಲ, ನಮ್ಮ ತುಳುನಾಡಿನ ಸಂಸ್ಕೃತಿ ಯಾವ ಥರ ಇದೆ ಅದೇ ಥರ ಕಂಬಳ ಮಾಡಿದೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಹಾಡುಗಳು ನಾನು ಆಗಲೇ ಹೇಳಿದೆ ತುಂಬ ಚೆನ್ನಾಗಿದೆ. ಎಲ್ಲ 4 ಹಾಡಿದೆ ಸರ್. 4 ಹಾಡು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಇನ್ನೊಂದು ರಾಜನ್ ಸಿಂಗ್ ಬಾಬು ಅವ್ರು ಏನು ಮಾಡಿದ್ರೆ ಅಂತ ಹೇಳಿದ್ರೆ ಶ್ರೀನಿವಾಸ್ ಗೌಡ ಅಂತ ಇದ್ದಾನೆ, ಅವ್ರಿಗೆ ಆ್ಯಕ್ಟಿಂಗ್ ಅಂತ ಏನಂತಾನೂ ಗೊತ್ತಿಲ್ಲ, ಅವ್ರನ್ನೇ ಕರ್ಕೊಂಬಂದ್ಬಿಟ್ಟು ಇನ್ನೊಂದು ಈಗ ಸರೋಜ್ ಒಂದು ಕಡೆ ಲೀಡ್ ಆದ್ರೆ ಇನ್ನೊಂದು ಕಡೆ ಲೀಡ್ ಅವ್ರು ಕೂಡ ಇದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೋನ ಎಲ್ಲ ಓಡಿಸೋದೆಲ್ಲ ಎಲ್ಲ ಮಾಡಿದ್ರು. ಎಲ್ಲ ಇವರು ರಾಜನ್ ಸಿಂಗ್ ಬಾಬು ಅವರು ಮತ್ತೆ ನಮ್ಮ ವಿಜಯ್ ಕುಮಾರ್ ಕೋಡಿಲ್ ಅವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿ. ಒಬ್ಬ ರೈತ ಅಷ್ಟು ಆಕ್ಟ್ ಮಾಡಿದ್ರು ರಿಯಲಿ ಗ್ರೇಟ್ ಅವರು. ನನಗೆ ಕ್ಯಾಮರಾ ಮುಂದೆ ಬರೋಕ್ಕಾಗಲ್ಲ ಎಲ್ಲ ಹೇಳ್ತಾ ಇದ್ರು, ಬಟ್ ಇವ್ರು ಹೇಳಿದ್ರು ನಾನು ಎಂತೆಂಥವ್ರನ್ನ ಆ್ಯಕ್ಟ್ ಮಾಡಿಸಿದ್ದೇನೆ ನನಗೂ ಕೂಡ ಅದೇ ಹೇಳಿದ್ರು. ನಾನು ಒಂದು 4-5 ಇದರಲ್ಲಿದ್ದೇನೆ, ನಾನು ಫಸ್ಟ್ ಆ್ಯಕ್ಟ್ ಒಂದು ಶಾರ್ಪ್ ಶೂಟರ್ ರೋಲ್ನಲ್ಲಿ, ನನಗೂ ಗೊತ್ತಿಲ್ಲ, ನಾನು ಎಂತೆಂಥವ್ರು ಮಾಡಿಸ್ತೀನಿ ಸರ್, ನೀವು ಮಾಡಲೇಬೇಕು, ನೀವು ಸ್ಕ್ರೀನಲ್ಲಿ ಬರಲೇಬೇಕಂತ ಹೇಳಿದ್ರು. ಮತ್ತೆ ಅವರು ಎಂತ ಇದ್ರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೇವೆ. ತುಂಬ ಸಿನಿಮಾ ಅನ್ಯ ಭಾಷಾ ನಟ ನಟಿಯರು ಯಾರಿದ್ದಾರೆ? ಅಯ್ಯೋ ಸಿಕ್ಕಾಪಟ್ಟೆ ಇದ್ದಾರೆ ಸರ್. ಆ್ಯಕ್ಚುಲಿ ಡೆಡ್ಲಿ ಸೋಮ ಇದ್ದಾರೆ, ನಮ್ಮ ಆದಿತ್ಯ ಅವರು, ಆಮೇಲೆ ರವಿಶಂಕರ್ ಇದ್ದಾರೆ, ಪ್ರಕಾಶ್ ರೈ ಇದ್ದಾರೆ, ಆಮೇಲೆ ನಮ್ಮದು ಶೋಭರಾಜ್ ಇದ್ದಾರೆ, ರಾಗಿ ತುಂಬ ತುಂಬ ದೊಡ್ಡದಿದೆ, ತುಂಬ ದೊಡ್ಡ ಇದಿದೆ ಸರ್. ತಾರಾ ಬನ್ನಗನ ಇದೆ ಇದರಲ್ಲಿ. ಒಂದು ಮಾತಿತ್ತು, ಈ ಬಿದ್ದದ ಕಂಬಳಕ್ಕೆ ಚಿತ್ರೀಕರಣವಾದ ಆ ಕಂಟೆಂಟ್ ಅದರಲ್ಲಿ 3 ಸಿನಿಮಾ ಮಾಡಬಹುದು. ಹೌದು ಹೌದು, ಅಷ್ಟು ಶೂಟಿಂಗ್ ಆಗಿದೆ. ಅಷ್ಟು ಆಗಿದೆ ಸರ್. ಆಕ್ಚುಲಿ ಸಾಧಾರಣ ಎಷ್ಟು ಗಂಟೆಯ ಚಿತ್ರೀಕರಣ ಆಗಿದೆ ಸರ್? ಇದು ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 4-4.5 ಗಂಟೆ ಚಿತ್ರೀಕರಣ ಆಗಿದೆ, ಜಾಸ್ತಿ ಆಗಿದಂತೆ. ಆಮೇಲೆ ಇದು ಮಾಡ್ಬಿಟ್ಟು ಇಷ್ಟ ಅದು ಗೊತ್ತಾಗಿಲ್ಲ ಅದು ಏನಂತ ಹೇಳಿದ್ರೆ. ಮತ್ತೆ ಇನ್ನೊಂದು ನಮ್ಮ ರಾಜನ್ ಸಿಂಗ್ ಬಾಬು ಸರ್ಗೆ ಏನು ಚಾಲೆಂಜ್ ಇತ್ತು ಅಂತ ಹೇಳಿದ್ರೆ, ಕೋಣಗಳು ಆಕ್ಷನ್ ಅಂತ ಹೇಳುವಾಗ ಅದು ಒಂಥರ ಆ ಕಡೆ ಹೋಗಿ ಕೆಲವೊಂದು ಒಂದೊಂದು ದಿನ ಒಂದೊಂದೇ ಸೀನ್ ತೆಗೆದದ್ದು ಕೂಡ ಇದೆ. ಮತ್ತೆ ನಮ್ಮ ಈ ಬಿಸಿಲಲ್ಲಿ ಈಗ ಅವ್ರಿಗೆ ಆಲ್ಮೋಸ್ಟ್ 75+ ಸರ್. ಅವ್ರಿಗಿರುವ ಎನರ್ಜಿ ಇದೆಲ್ಲ ಸರ್, ಯಾರಿಗೆ ನಾನೇ ನೋಡಿ ಸರ್, 9 ಗಂಟೆಗೆ ಸೆಟಲ್ ಇರ್ತಾರೆ, ಸಾಯಂಕಾಲ 6 ಗಂಟೆ ಆದರೂ ಇರ್ತಾರೆ. ಎಷ್ಟು ವಯಸ್ಸು ಎಷ್ಟು ಅವ್ರನ್ನ 75+ ಸರ್ ಇವಾಗ. 75+. ಯಾವ ಯಾವ ಕಂಬಳದ ಟ್ರ್ಯಾಕ್ಗಳನ್ನು ಉಪಯೋಗಿಸಿದ್ದೀರಿ? ಆ್ಯಕ್ಚುಲಿ ಸರ್ ನಾವು ಮೂಡಬಿದ್ರೆಯಲ್ಲಿ ಜಾಸ್ತಿ ಮಾಡಿದ್ವಿ ಸರ್ ಆ್ಯಕ್ಚುಲಿ. ಆಮೇಲೆ ಶ್ರೀಕಾಂತ್ ಭಟ್ರದ್ದು ಅಲ್ಲಿ ಇಲ್ಲಿ ಅವ್ರದ್ದು ಕಂಬಳ ನಾವು ಬೇರೆ ಸಟ್ಟೆ ಹಾಕ್ಬಿಟ್ಟಿದ್ವಿ ಮಣಿಪಾಲ. ಒಂದು 70 years ಬ್ಯಾಕ್ ಹೋಗುತ್ತೆ ಸ್ಟೋರಿ, ಅಲ್ಲಿ ಬೇರೆ ಸಟ್ಟೆ ಹಾಕ್ಬಿಟ್ಟೆವು. ಮತ್ತೆ ಅದೇ ಹೇಳಿದೆ ಸರ್, ಎಲ್ಲ ಕಂಬಳ ಓನರ್ಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇಡೀ ಕಂಬಳದಲ್ಲಿ ಸಾಧಾರಣ ಒಂದು ಎಷ್ಟು ಕೋಣಗಳನ್ನು ಕಾಣಿಸಿದ್ದೀವಿ? ಅಯ್ಯೋ ತುಂಬಾ ಇದೆ ಸರ್, ಸಿಕ್ಕಾಪಟ್ಟೆ ಕೋಣ ಇದೆ ಸರ್. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟಿದೆ ಸರ್. ಇದೀಗ ಕನ್ನಡದ ಕಂಬಳದ ರೆಸ್ಪಾನ್ಸ್ ಹೇಗೆ? ಯಾಕೆಂದ್ರೆ ಬೆಂಗಳೂರು ಕಂಬಳ ಅಲ್ಲಿ ಅಶೋಕ್ ರೇಗೌಡ ಬೆಂಗಳೂರು ಕಂಬಳ ಮಾಡ್ತಾರೆ ಅಂತ ಹೇಳಿ ಆದಾಗ ಯಾವ ರೀತಿಯಾಗಿ ಬೆಂಗಳೂರಿಗರು, ಅಲ್ಲಿಯವರು, ತುಳು ಭಾಷೆ ಬಾರದವರು, ಕನ್ನಡದವರು ಅದನ್ನು ಸ್ವೀಕರಿಸ್ತಾರೆ ಎನ್ನುವಂತ ಒಂದು ಯೋಚನೆ ಇತ್ತು. ಆದರೆ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ಬೆಂಗಳೂರು ಕಂಬಳಕ್ಕೆ ಸಿಕ್ಕಿತ್ತು. ಲಕ್ಷಾಂತರ ಮಂದಿ ಆ ಕಂಬಳವನ್ನು ವೀಕ್ಷಣೆ ಮಾಡಿದವರು ಕಂಬಳದ ಅಭಿಮಾನಿಗಳಾಗಿ ಬಿಟ್ರು. ದಾರಿ ಎಲ್ಲ ಬ್ಲಾಕ್ ಆಗಿತ್ತು, ನಾನು ಹೋಗಿದ್ದೆ ಅಲ್ಲಿ. ಅದೇ ಮೊನ್ನೆ ರಾಜನ್ ಸಿಂಗ್ ಬಾಬು ಸರ್ ಒಂದು ಇಂಟರ್ವ್ಯೂ ಕೂಡ ಹೇಳಿದ್ರು. ಈಗ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ರಂತೆ, ನಮ್ಮ ಇದು ಇದಿದೆ ಅಲ್ಲ ಸರ್, ಯಾರು ದಸರಾದಲ್ಲಿ ಕೂಡ ಕಂಬಳ ಮಾಡ್ಬೇಕಂತ ಹೇಳ್ತಿದ್ದಾರಂತೆ. ಮೊನ್ನೆ ಸಿದ್ದರಾಮಯ್ಯ ಅವರು ನಮ್ಮ ಕಂಬಳಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ದಾರಂತೆ. ಮತ್ತೆ ನಮ್ಮ ಈ ಕಂಬಳ ಅಧ್ಯಕ್ಷರಿದ್ದಾರಲ್ಲ ಸರ್, ಬೆಳಪು ದೇವಪ್ರಸಾದ್, ಅವ್ರು ಬಂದ ಮೇಲೆ ಕಂಬಳಕ್ಕೊಂದು ಇನ್ನೂ ಸ್ವಲ್ಪ ಚೆನ್ನಾಗಿ ಆಯಾಮ ಬಂತಂತೆ, ಭಾರಿ ಸಪೋರ್ಟ್ ಅಂತ. ಅವ್ರು ಕೂಡ ನಮ್ಮ ಜೊತೆನೇ ಇದ್ರು, ಮೊನ್ನೆ ಪ್ರೆಸ್ ಮೀಟಿಂಗ್ ಬಂದರು. ಕಂಬಳದ ಏನು ಬೇಕಾದ್ರೆ ನಾವಿದ್ದೇವೆ, ಇದು ಉಳಿಸ್ಲೇಬೇಕಿದ್ದು, ಇನ್ನೂ ಮೇಲೆ ಎತ್ಕೊಂಡು ಹೋಗ್ಬೇಕು, ಅದು ಏನು ಸಪೋರ್ಟ್ ಬೇಕಾದ್ರೂ ಮಾಡ್ತೇನೆ ಅಂತ ಅವರೇ ಮೊನ್ನೆ ಪ್ರೆಸ್ ಮೀಟ್ ಬಂದು ಒಂದು ಸಾಂಗ್ ಬೇರೆ ರಿಲೀಸ್ ಮಾಡಿಬಿಟ್ಟು ಹೋದ್ರು. ಸೊ ಹಂಗೆ ನಮ್ಗೊಂದು ಖುಷಿ ಏನಂತ ಹೇಳಿದ್ರೆ, ನಮ್ಮವರೆಲ್ಲ ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಇದೆ. ಆಮೇಲೆ ಇದರಲ್ಲಿ ಹೀರೋ ಅಂತ ಹೇಳೋ ಬದಲು ಸರ್, ಪ್ರತಿಯೊಬ್ಬ ಕೋನ ಓಡಿಸೋನು ನಿಜವಾದ ಹೀರೋ ಸರ್. ಒಂದು 200-250 ಜೊತೆಲ್ಲ ಬರುತ್ತಲ್ಲ ಸರ್, ಕೋನ ಓಡಿಸೋನು ಯಾರೇ ಇರಲಿ ಸರ್, ಫಸ್ಟ್ ಬರೋದು ಸೆಕೆಂಡ್ ಬರೋದು ಸೆಕೆಂಡರಿ ಸರ್, ಆದರೆ ಕೋನ ಓಡಿಸೋನು ಪ್ರತಿಯೊಬ್ಬನು ನಿಜವಾದ ಹೀರೋ ಸರ್. ಅದು ಸತ್ಯ. ಯಾಕೆಂದರೆ ಅವ್ರು ಹೇಳ್ತಾರೆ 6th ಸೆನ್ಸ್ ಇರಬೇಕಂತ ಹೇಳ್ತಾರೆ. ನಮ್ಮ ಒಂದು ಡೈಲಾಗಲ್ಲಿ ಹೊಡೆದಿದ್ದಾರೆ ಹಂಗೇನೆ, ಅವ್ನು 6 ಪ್ಯಾಕ್ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತೆ, 6 ಸೆನ್ಸ್ ಇರಬೇಕು, ಮತ್ತು ಅವ್ನಿಗೆ ಅಷ್ಟೊಂದು ಪವರ್ ಇರಬೇಕಂತೆ. ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಸರ್, ಪ್ರತಿಯೊಬ್ಬ ಕೋನ ಓಟಗಾರ ಯಾರಿದ್ದಾರಲ್ಲ ಸರ್, ಶ್ರೀನಿವಾಸ್ ಗೌಡ ಇಲ್ಲಿ ದೊಡ್ಡವರು, ಅವ್ರು ನಿಜವಾದ ಹೀರೋ ಸರ್. ಸುರೇಶ್ ಶೆಟ್ರೆ, ನೀವು ಶಿವದೂತೆ ಗುಳಿಗೆ ನಾಟಕದಲ್ಲಿ ಗುಳಿಗನ ಪಾತ್ರ ಅಭಿನಯ ಮಾಡುವ ಪೂರ್ವದಲ್ಲಿ ಗುಳಿಗನ ಕೋಲಕ್ಕೆ ನೀವು ಹೋಗ್ತಿದ್ರಂತೆ. ಆ ಕೋಲ ಕಟ್ಟುವವರ ಹತ್ರ ಬಹಳ ಗೌರವಯುತವಾಗಿ ಅವರನ್ನು ನೀವು ಒಂದು ಆರಾಧನಾ ಭಾವನೆಯಲ್ಲಿ ಕಾಣ್ತಿದ್ರು ಎನ್ನುವುದೆಲ್ಲ ಇತಿಹಾಸ. ಅದು ಈಗ ಇದರಲ್ಲಿ ಒಬ್ಬ ಓಟಗಾರನ ಪಾತ್ರವನ್ನು ನೀವು ಮಾಡಿದ್ದೀರಿ. ಕಂಬಳ ಓಟಗಾರರನ್ನು ಯಾವ ರೀತಿಯಾಗಿ ನೀವು? ಅದು ನನಗೆ ಅದು ಇವ್ರು ಹೇಳಿದಾಗೆ ಅವರೇ ಆ್ಯಕ್ಚುಲಿ ನನಗೆ ರಿಯಲ್ ಹೀರೋಸ್ ಥರನೇ ಕಾಣಿಸ್ತಾ ಇದ್ರು. ಯಾಕೆಂದರೆ ಅವರು ನಾನು ಅದರ ಹತ್ರನೂ ಹೋಗ್ತಿರ್ಲಿಲ್ಲ. ನನಗಿಲ್ಲಿ ಕೆಲವು ಸೀನಲ್ಲಿ ಇಟ್ಟಿದ್ರು, ಅದೇ ಪಡಿವಾಲ್ದ ರಾಜನ, ಅದೇ ಸಂಜು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಿದ್ದು ಇದರಲ್ಲಿ.
ಫುಲ್ ಒಂದು ಕೋಣನ ಯೂಸ್ ಮಾಡಿದ್ದಾರೆ. ಅದಕ್ಕೊಂದು ನಾಮ ಹಾಕಿರ್ತಾರೆ ವೈಟ್ ಕಲರ್ದು, ಒಂದು ಗೊತ್ತಾಗ್ಲಿ ಅಂತೇಳಿ, ಬೇರೆ ಕೋಣಗಳಿಗಿಂತ ಅದು ಡಿಫ್ರೆಂಟ್ ಆಗಿರಲಿ ಅಂತೇಳಿ. ಅದು ಒಂದು ಸರಿ ಒಂದು ಜಾಗದಲ್ಲಿ ಅದಕ್ಕೆ ಸ್ವಲ್ಪ ಇರಿಟೇಟ್ ಆಗಿ ಸ್ವಲ್ಪ ಇದು ಅದೇನೋ ಹೇಳ್ತಾರಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿತ್ತು. ನಾನು ಓಡೋಗಿದ್ದೆ. ಅದೇ ಕೋಣವನ್ನು ಮತ್ತೆ ನಾನು ತಬ್ಬಿಟ್ಟು ಕಿಸ್ಕೊಡ್ಬೇಕು ಅದಕ್ಕೆ. ನನಗೆ ಆಕ್ಷನ್ ಹೇಳಿದ್ರೆ ಎಲ್ಲಿ ಹತ್ರ ಹೋಗ್ಲಿಕ್ಕೆ ಆಗ್ತದೆ ನನಗೆ, ಫುಲ್ ಆಗುದಿಲ್ಲ ಇಲ್ಲ ಅದು ಬೇಕೇ ಬೇಕು ಅಂತ ಹೇಳಿ. ಅದು ನಿನ್ನೆ ಅಷ್ಟೆಲ್ಲ ಇದು ಮಾಡಿದ್ರೆ ನಾನು ಒಂದು ಎತ್ತಿ ಈಗ ಬಿಸಾಕಿದ್ರೆ ಮತ್ತೆ ಹೇಗೋ ಹೋಗಿ ತಬ್ಬಿಟ್ಕೊಂಡು ಕಿಸ್ ಎಲ್ಲ ಕೊಟ್ಟೆ ಅದಕ್ಕೆ. ಅದೆಲ್ಲ ನಡೆದಿದೆ. ಬಟ್ ಅವರೊಂದು ಅದನ್ನು ಎಷ್ಟು ನೀಟಾಗಿ, ಅದು ಹೆದರಿಕೆನೇ ಇಲ್ಲಲ್ಲ, ಓಡಿಸ್ತಾರೆ ಮತ್ತೆ ತಗೊಂಡ್ಬರ್ತಾರೆ. ಅದು ಏನು ಮಾಡಿದ್ರು ಅವರು ಮುಖದಾರ ಹಿಡಿದು ಕೂಡಲೇ ಎತ್ಕೊಂಡ್ಬಂದು ಕಟ್ತಾರೆ. ಆ ತಾಟೆ ಎಲ್ಲ ನೋಡುವಾಗಲೂ ಅದು ಹೀಗೆ ನೋಡ್ತದೆ ಕೆಳಗಡೆ, ಅದನ್ನ ನೋಡುವಾಗಲೇ ಹೆದರಿಕೆ ಆಗ್ತದೆ. ಮತ್ತೆ ಬೊಟ್ಟಿ ಮರ ಎಲ್ಲ ನನ್ನಷ್ಟು ಹೈಟ್ಗಿದೆ, ಅದು ಅಷ್ಟು ದೊಡ್ಡದಲ್ಲ ಅದು. ಸೊ ಅವ್ರನ್ನ ನೋಡುವಾಗಲೇ ಇವ್ರು ಹೇಳಿದಾಗ ರಿಯಲ್ ಹೀರೋಸ್ ಅವರು. ಯಾಕಂದ್ರೆ ಅದು ಅಷ್ಟು ಸ್ಪೀಡಾಗಿ ಓಡ್ತಿರುವಾಗ ಅದ್ರ ಹಿಂದೆ ಓಡುದು, ಮತ್ತೆ ಅದು ಒಂದು ಅಂದ್ರೆ ಕಾಂಪಿಟೇಷನ್ ಮೇಲೆ ಓಡ್ತಾರಲ್ಲ. ನಾವೆಲ್ಲ ಸಿನಿಮಾ ನಾನು ಬಿಟ್ಟರು ಓಕೆ, ಕೈ ಬಿಟ್ಟರೆ ನೋ ಇಶ್ಯೂಸ್, ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಡಿಟಿಂಗ್ ಅಲ್ಲಿ ಏನಾದ್ರು ಕಟ್ ಮಾಡ್ಬೋದು. ಈಗ ಅದ್ರಲ್ಲಿ ತುಂಬಾ ಸರಿ ಆದ್ರೆ ಲಾಸ್ಟ್ ನಾನು ಓಡಿಸ್ತಾನೆ ಇದ್ದೆ, ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇದ್ದೆ. ಬಟ್ ಅವರು ಅದನ್ನು ಕಾಂಪಿಟೇಷನ್ ಆಗಿ ತಕೊಂಡು ಅಷ್ಟು ನೀಟಾಗಿ, ಮತ್ತೆ ಅವರು ಆ ಕೋಣವನ್ನು ಅದ್ರ ಮೇಲೆ ಒಂದು ಇದೆ ನೋಡಿ, ನಮ್ದು ಒಂದು 2-3 ಸರಿ ಓಡಿ ಆದ್ಮೇಲೆ ಆಮೇಲೆ ಹೇಳ್ತಾ ಇದ್ರು ಸಾಕು ಕಟ್ಟುವ, ಬದಿ ಕಟ್ಟುವ, ಬಿಸಿಲಿದೆ ಬದಿ ಕಟ್ಟು ಅಂತೇಳಿ. ಇವರು ನಮ್ಮವರಿಗೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಕುತ್ಕೋಬೇಕಲ್ಲ ಸುಮ್ಮನೆ, ಇಲ್ಲ ಇನ್ನೊಂದು ರೌಂಡ್ ಓಡಿಸೋ ಒಂದು ಶಾರ್ಟ್ ಸಿಕ್ಕಿರಲ್ಲ, ಅವ್ರು ಕೇಳೋದಿಲ್ಲ. ಆದರೆ ಇಲ್ಲ ಅದಕ್ಕೆ ಸುಸ್ತಾಗಿರ್ತದೆ, ಬೇಡ ಆಗೋದಿಲ್ಲ, ಇನ್ನು ಮಧ್ಯಾಹ್ನದ ಮೇಲೆ ಓಡಿಸು ಅಂತೇಳಿ ಅದನ್ನು ನೆರಳಿಗೆ ಕಟ್ಟಿ ಮಧ್ಯಾಹ್ನ ತನಕ ನಾವು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಕುತ್ಕೊಳ್ಳೋದು. ಈ ಕಂಬಳದ ಸೀನ್ ಆಗುವಾಗ ದಿವಸಕ್ಕೆ ಎಷ್ಟು ಸಲ ಸ್ನಾನ ಮಾಡ್ಲಿಕ್ಕೆ ಇರ್ತಿತ್ತು ನಿಮಗೆ? ಅದು ಬಂದು ಅಲ್ಲಿಂದ ಬಂದೇ ಸ್ನಾನ ಮಾಡೋದಿಲ್ಲ. ಆದರೆ ನನಗೆ ಗೊತ್ತೇ ಇರಲಿಲ್ಲ. ಬಂದು ಸ್ನಾನ ಮಾಡಿ ಈ ಕಡೆ ಬಂದು ಮತ್ತೆ ಅಲ್ಲಿಗೆ ರೆಡಿ ಆಗೋದು. ರೆಡಿಯಾಗಿ ಆಯ್ತು ಮತ್ತೆ ಓಡಿಸು, ಮತ್ತೆ ಬಂದು ಸ್ನಾನ ಮಾಡೋದು. ಅಲ್ಲಿ ಒಂದು ಚಿಕ್ಕ ಕೊಳ ಇತ್ತು, ಅಲ್ಲಿ ಚಂದ ಆಗ್ತಿತ್ತು ನನಗೆ. ಮಾತ್ರ ಅದ್ರೊಳಗಡೆ ಆಡ್ತಾ ಇದ್ದೆ ನಾನು. ನಂದಲಿಕೆಯಲ್ಲಿ ಅಂತೂ ತುಂಬಾ ಚಂದ ಇತ್ತು. ಕೋಣದ ಜೊತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿಬೋದಿತ್ತು. ಅದನ್ನ ಫುಲ್ ಡೇ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದ್ವಿ. ಆ ಕೋಣದ ಒಂದು ಸೀನ್ ಇತ್ತು. ಮತ್ತೆ ಚಿತ್ರೀಕರಣದ ಅನುಭವ ಹೇಗೆ ಈ ಸಿನಿಮಾದು? ಅಂದ್ರೆ ಅವರೊಬ್ರು ಅಂದ್ರೆ ಸೀನಿಯರ್ ಡೈರೆಕ್ಟರ್, ಮತ್ತೆ ಸೆಟ್ ತುಂಬಾ ದೊಡ್ಡದಿತ್ತು. ಅಂದ್ರೆ ನಿಮಗೆ ನನ್ನ ಸೀನೆಲ್ಲ ಕೆಲವು ಜಾಗದಲ್ಲಿ ಮಾತ್ರ ಸಿಂಗಲ್ ಇದ್ದಿದ್ದು. ಮತ್ತೆ ಕಂಬಳ ಒಳಗಡೆ ಬಂದ್ಮೇಲೆ ಅಷ್ಟು ಆರ್ಟಿಸ್ಟ್ಗಳು, ಅಷ್ಟು ಜೂನಿಯರ್ಸ್ಗಳು, 1,500 ಜೂನಿಯರ್ಸ್, ಅಷ್ಟು ಆರ್ಟಿಸ್ಟ್ಗಳು ಒಂದೇ ಸೆಟ್ ಅಲ್ಲಿ. ಕಂಬಳ ಅಂದ್ರೆ ನಿಮ್ಗೆ ನಾರ್ಮಲಿ ಕಂಬಳ ಹೇಗಿತ್ತೆ ಹಾಗೆ ಇತ್ತು. ಅಷ್ಟು ಜನ ಕೋಣದ್ದು, ಅವ್ರನ್ನ ನೋಡ್ಕೋಬೇಕು ಈ ಕಡೆ. ಸೊ ನಾವು ಹೇಗಾಗಿದೆ ಅಂತಾರೆ ಆರ್ಟಿಸ್ಟ್ಗಳ ಜೊತೆ ಟೆಕ್ನಿಷಿಯನ್ ಕೂಡ ಆಗಿದ್ವಿ. ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಡಿ ಆ ಕಡೆ ಹೋಗ್ಬೇಡ ಈ ಕಡೆ ಹೋಗ್ಬೇಡ ಅಂತೇಳಿ. ಅವರು ಕೆಲವರೆಲ್ಲ ಹೇಗೆ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಂಬಳ ಅಂತ ಅನ್ಕೊಂಡೆ ಕೋಣವನ್ನೆಲ್ಲ ಕ್ಯಾಮ್ರಾ ಮುಂದೆಲ್ಲ ತಕೊಂಡು ಹೋಗುದೆ, ಆ ಕಡೆ ಈ ಕಡೆ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಆದ್ರೆ ತುಂಬಾ ಚಂದ ಇತ್ತು. ಈಗ ಅದನ್ನ ನೋಡುವಾಗ ಅಂದ್ರೆ ಅಷ್ಟು ಖರ್ಚು, ಕೆಲವು ಸಿನಿಮಾದಲ್ಲಿ ನಾವು ಖರ್ಚು ಮಾಡಿಡ್ತೇವೆ ಅಂತ ಹೇಳ್ತೇವೆ, ಬಟ್ ಅದು ಕಾಣಿಸೋದಿಲ್ಲ. ಈ ಸಿನಿಮಾದಲ್ಲಿ ಫಸ್ಟ್ ಕಾಣಿಸೋದು ನಿಮಗೆ ಖರ್ಚು. ನಿರ್ಮಾಪಕರಿದ್ದೀರಿ, ನಿರ್ಮಾಪಕರೇ, ಆರಂಭದಲ್ಲಿ ನಿಮ್ಮ ಬಜೆಟ್ ಎಷ್ಟಿತ್ತು? ಎಷ್ಟು ಬಜೆಟಿಗೆ ಹೋಗಿ? ಆರಂಭದಲ್ಲಿ ಒಂದು 4 crores ಬಜೆಟ್ ಇತ್ತು. ಆಮೇಲೆ ಜಾಸ್ತಿ ಆಗ್ತಾ ಹೋಗ್ಬಿಟ್ಟು ಅದನ್ನೊಂದು ಅದೇ ರಾಜೇಶ್ ಸಿಂಗ್ ಬಾಬು ಸರ್ ಅಂತ ಹೇಳಿದ್ರೆ ಅವರೊಂದು ಸ್ಟ್ಯಾಂಡರ್ಡ್ ಇದೇವ್ರಿ. ಆಯ್ತು, ಬಜೆಟ್ ಒಳ್ಳೇದಾಯ್ತು, ಬಜೆಟ್ ಬಗ್ಗೆ ಪರವಾಗಿಲ್ಲ. ಬಟ್ ನಂಗೆ ಅದಕ್ಕಿಂತ ಖುಷಿಯಾಗಿದೆ ಅಂತ ಹೇಳಿದ್ರೆ ನಮ್ಮ ಊರಿನ ಈ ಹೆಮ್ಮೆ ಕ್ರೀಡೆ ನಾನು ಫಸ್ಟ್ ಮಾಡಿದ್ದೇನೆ, ಅಲ್ಲಿ ಇನ್ನೂ ಎಷ್ಟೋ ಜನ ಮಾಡ್ತಾರೆ. ಆಮೇಲೆ ಮೊನ್ನೆ ಸಾರು ಕೂಡ ಹೇಳಿದ್ರು, ಒಂದು ಮಂಗ್ಲಿನ ಫಸ್ಟ್ ಟೈಮ್ ಒಂದು ತುಳು ಇಂಡಸ್ಟ್ರಿ ಕರ್ಕೊಂಡ್ಬಂದವರೇ ನೀವು ಅಂತ ಹೇಳಿದ್ರು. ಸಂತೋಷ ನನಗಿದೆ. ಇನ್ನೂ ಇಂಥ ಸಿನಿಮಾ ತುಂಬ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಜನಗಳು ಆಲ್ರೆಡಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲೂ ಹೋದ್ರೆ ಯಾರ್ಯಾರಂತ ಗೊತ್ತಿಲ್ಲ, ಸರ್ ನಾವು ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಅಂತ. ಆ ಎಮೋಷನ್ ಇರ್ಬೋದಾಯ್ತಾ, ಅದಕ್ಕಿಂತ ದೊಡ್ಡ ಸಕ್ಸಸ್ ಏನಿಲ್ಲ ನಮಗೆ. ಅಲ್ಲ, ನಮ್ಮ ಸಿನಿಮಾ ಗೆದ್ದಿದೆ, ಜನರು ಗೆಲ್ಲಿಸಿದ್ದಾರೆ, ಇನ್ನೂ ಎಲ್ಲ ನೋಡಲಿ, ಇನ್ನೂ ಗೆಲ್ಲಿಸಿ ಅಂತ ನಾನು ಇದು ಮಾತಾಡ್ತೀನಿ. ಈ ಕಂಬಳ ಕ್ಷೇತ್ರದಲ್ಲಿ ನಮಗೆ ಭಟ್ಕಳದಿಂದ ಕಾಸರಗೋಡಿನ ತನಕ ಆ ಕಂಬಳ ನಡೆಯುವಂತಹ ಒಂದು ವ್ಯಾಪ್ತಿಯ ಪ್ರದೇಶ ಅದು. ನಮ್ಮ ಕುಂದಾಪುರದ ಆ ಕಡೆ ಎಲ್ಲ ಕನ್ನಡವೇ. ಹೌದು ಸರ್. ಈ ವೀರ ಕಂಬಳ ಎಲ್ಲೆಲ್ಲ ಇದೆ ಸರ್? ವೀರ ಕಂಬಳ ಎಲ್ಲ ಕಡೆ ರಿಲೀಸ್ ಮಾಡಿದ್ವಿ ಸರ್. ಮೈಸೂರು, ಸಕಲೇಶ್ಪುರ, ಹಾಸನ, ನಾರ್ತ್ ಎಲ್ಲ, ಹುಬ್ಳಿ, ಧಾರವಾಡ, ದಾವಣಗೆರೆ ಎಲ್ಲ ಕಡೆ ರಿಲೀಸ್ ಮಾಡಿದ್ವಿ ಸರ್. ಎಲ್ಲ ಕಡೆ. ಬೆಂಗಳೂರು ಕಂಬಳಕ್ಕೆ ಕೋಣಗಳು ಹೋದಾಗ ಹಾಸನದಲ್ಲಿ ಒಂದು ಬ್ರೇಕ್ ಇತ್ತು. ಹೌದು ಸರ್. ಎಲ್ಲ ಕೋಣಗಳಲ್ಲಿ ಇತ್ತು. ಹೌದು. ಅದ್ಭುತವಾದ ಪ್ರತಿಕ್ರಿಯೆ ಹಾಸನದಲ್ಲಿ ನಮ್ಮ ಕಂಬಳಕ್ಕೆ ಬಂದಿತ್ತು. ಸಿನಿಮಾಕ್ಕೆ ಹೇಗಿದೆ? ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಹಾಸನ, ಸಕಲೇಶ್ಪುರ ಎಲ್ಲ ತುಂಬ ಇದಾಗಿದೆ ಸರ್. ಫಸ್ಟ್ ದಿನ ಶೋ ಎಲ್ಲ ಅಲ್ಲಿ ಹೇಳ್ತಾ ಇದ್ರು ನಮಗೆಲ್ಲ ಹೌಸ್ಫುಲ್ ಎಲ್ಲ ಕಡೆ. ಅದು ಇನ್ನೊಂದು ಇದು ಏನಂತ ಹೇಳಿದ್ರೆ ಸರ್, ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್ ಸರ್. ಆ್ಯಕ್ಚುಲಿ ನಾವುಗಳು ಕೋಣ ನೋಡ್ತಾ ಇರ್ತೀವಲ್ಲ ಸರ್, ಈ ಬೆಂಗಳೂರು ಆ ಕಡೆಯವರಿಗೆಲ್ಲ ಕೋಣಗಳು ರೇಸ್ ಅಂತ ಹೇಳಿದ್ರೆ ಅದೊಂದು ಡಿಫ್ರೆಂಟ್ ಅಲ್ಲ. ಈಗ ಎಲ್ಲರೂ ನೋಡಿರ್ತಾರೆ ಸರ್, ಒಂದು ಕಾರ್ ರೇಸ್ ನೋಡಿರ್ತಾರೆ, ಬೈಕ್ ರೇಸ್ ನೋಡಿರ್ತಾರೆ, ಕುದುರೆ ಅದು ಇದೊಂದು ಡಿಫ್ರೆಂಟ್ ರೇಸ್ ಅಲ್ಲ ಸರ್ ಇದೊಂದು. ಇದು ಎಲ್ರಿಗೂ ಲೈವ್ ತೋರಿಸೋಬೇಕಲ್ಲ. ನಮ್ಮ ತುಳುನಾಡಲ್ಲಿ ಗೊತ್ತಿದೆ, ಬೆಂಗಳೂರು ಅವರಿಗೆಲ್ಲ ಗೊತ್ತಿಲ್ಲ. ಅದು ಕೂಡ ಮೊನ್ನೆ ನಮ್ಮ ಮಾನ್ಯ ಶಾಸಕರು ಅಶೋಕ್ ಶೆಟ್ಟರು ಮಾಡಿಬಿಟ್ಟು ಇಡೀ ಕರ್ನಾಟಕ ಫೇಮಸ್ ಮಾಡಿಬಿಟ್ರು. ಅಲ್ಲಿಂದ ಸ್ವಲ್ಪ ಕಂಬಳ ಈಗ ಮೇಲೆ ಬರ್ತಿದೆ.
ಆಗ್ತದೆ. ಇದೇ ಟೈಮಲ್ಲಿ ನಮ್ಮ ಮೂವಿ ಕೂಡ ನೋಡಿಬಿಟ್ಟು ಅವ್ರಿಗೆ ಸ್ವಲ್ಪ ಅರ್ಥ, ಅದರಲ್ಲಿ ಎಕ್ಸ್ಪೆಷಲಿ ಓಡೋದಕ್ಕಿಂತಲೂ ಅದರಿಂದ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಆ ಕೋನಕ್ಕೆ ಮಾಲಿಶ್ ಮಾಡ್ಬೋದು, ಅದನ್ನು ಪೂಜೆ ಮಾಡ್ತಾರೆ. ಜನಗಳು ಬರೀ ಏನು ನೋಡ್ತಾರೆ, ಬರೀ ರೇಸ್ ಅಂತ. ಅದು ಅದರ ಹಿಂದೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ. KK ಬೇಜ ಅವರೇ, ಬೇರೆ ಬೇರೆ ಸಿನಿಮಾಗಳಲ್ಲಿ ನಾಟಕಗಳಲ್ಲೆಲ್ಲ ಸಾಹಿತ್ಯ ಬರೆದವರು. ಬಿದ್ದದ ಕಂಬಳದ ಒಂದು ಸಾಹಿತ್ಯ ನಿಮಗೆ ಯಾವ ರೀತಿಯಾಗಿ ಒಂದು ಕೀರ್ತಿ ಅನ್ನೋದು? ನನಗೆ ಫಸ್ಟ್ ಡೇ ಇದು ನಾನು ಆವಾಗಲೇ ಹೇಳಿದ ಹಾಗೆ ಎರುಬಂಟೆ ಬನ್ನಗ ಹಾಡನ್ನು 2022ರಲ್ಲಿ 23ರಲ್ಲಿ ಹೌದು, ಅವಾಗ ಮೂಡಿಬಿದ್ರೆಯಲ್ಲಿ ರಿಲೀಸ್ ಆಯ್ತು. ಅದು ಕಂಬಳದಲ್ಲಿ ರಿಲೀಸ್ ಆಯಿತು. ಇವಾಗ ಒಂದು 175ಕ್ಕೆ 180ಕ್ಕೆ ಏನೇನು ಬಂದಿದೆ, 3 ಲಕ್ಷ ಎಷ್ಟು ಬಂದಿದೆ, 3 ಲಕ್ಷ ಬಂದಿದೆ ಅದು ಆಯಿತಾ. ಆ ನಂತರ ಇವ್ರು ನಮ್ಮ ರಾಜೇಶ್ ಕೊಡ್ಲ ಒಂದು ಸರಿ ಫೋನ್ ಮಾಡಿದ್ರು ನನಗೆ. ಅವ್ರು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾರೆ, ಒಳ್ಳೆ ಮ್ಯಾನೇಜರ್ ಆಗಿ. ಒಳ್ಳೆ ನನ್ನ ಭಾಳ ಆತ್ಮೀಯ ಸ್ನೇಹಿತ ಮಾಸ್ಟರ್ ವಿಜಯ ನಡೆಯವ್ರ ಪಾತ್ರಂಡಿಗೆ ಪುರ್ಸೊತ್ತಾನ ಫೋನ್ ಮಾಡ್ಲಿ ಅಂತೇಳಿ ಒಂದು ಸರಿ ಪುರ್ಸೊತ್ತಾಗ ಫೋನ್ ಮಾಡು ಅಂತ ಹೇಳಿದಾಗ ನನಗೆ ಅವ್ರಿಗೆ ವಿಜಯನ ತುಂಬ ಬ್ಯುಸಿಯಲ್ಲಿರ್ತಾರೆ, ಹಾಗೆ ಫೋನ್ ಮಾಡಲಿಕ್ಕೆ ಆಯ್ತು. ಮತ್ತು ಇವ್ರ ಹತ್ರ ಕೇಳಿದೆ, ರಾಜೇಶ್ ಹತ್ರನೇ ಕೇಳಿದೆ ನಾನು, ಫೋನ್ ಮಾತ್ರ ತಿಕ್ಕು ಇರುತ್ತೆ ಅಂತೇಳಿ. ಅದಕ್ಕೆ ಮಾತನಾಡಿ ಅಂತ ಹೇಳಿದ್ರು. ಮತ್ತು ಅವ್ರ ಹತ್ರ ಕೊಟ್ಟರು, ಮತ್ತೆ ನಾನು ಒಂಜಿ ಪದ್ಯ ಆಗಬೇಕು, ಇನ್ನೊಂದು ಪದ್ಯ ಆಡಬೇಕು ಅಂತ ಹೇಳಿ. ಹೇಗಿರ್ಬೇಕಂತ ಹೇಳಿ, ಅದು ಕಂಬಳದ ಕರೆಯಲ್ಲಿ ಕುಣಿಯುವ ರೀತಿಯಲ್ಲಿ ಆಗಬೇಕಂತ ಹೇಳಿದರು. ಆವಾಗ ನನಗೆ ನೆನಪು ಬಂದದ್ದು ಪನಿಕ್ಕು ಕೊಲ್ಲುನ ಅಂತೇಳಿ. ನಮಗೊಂದು ಹಿಂದೆ ಒಂದು ಕಾಲಘಟ್ಟ ಇತ್ತು, ಕಂಬಳದಲ್ಲಿ ಪನಿಕ್ಕು ಕೊಲ್ಲುನ ಅಂತ ಒಂದು ಕಾಲ ಇತ್ತು. ಆದರೆ ಆ ವಿಷಯ ಬೇಡ, ಅದರಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಆಗ್ತದೆ ನೋಡಿ ಅಂತ ಹೇಳಿದರು. ಪನಿಕ್ಕು ಕೊಲ್ಲುನ ಬೇಡ ಅಂತ ಹೇಳಿದರು. ಮತ್ತು ಅದಕ್ಕೆ ನನಗೆ ಸ್ವಲ್ಪ ಯೋಚನೆ ಮಾಡಿದಾಗ ಪಕ್ಕಂತ ಯೋಚನೆ ಬಂತು. ಅಂದರೆ ಪನಿ ಅಂದರೆ ಇಬ್ಬನಿ, ಪನಿ ಅಂದರೆ 2-3 ಪನಿಗೆ ಸಿಗ್ತದೆ. ಒಂದು ಪನಿ ಅಂದರೆ ಒಂದು ಹನಿ, ಮತ್ತೊಂದು ಸ್ವಲ್ಪ, ಮತ್ತೊಂದು ಪನಿ ಅಂತ ಹೇಳಿದರೆ ಇಬ್ಬನಿ ಅಂತ ಬರ್ತದೆ, ಮತ್ತೊಂದು ಪನಿ ಅಂತೇಳಿ ಹೇಳು, ತುಳುವಿನಲ್ಲಿ ಹೇಳಿ ಅಂತೇಳಿ ಆ ರೀತಿಯ ಪನಿಗಳೆಲ್ಲ ಬರ್ತದೆ. ಹಾಗೆ ಇಬ್ಬನಿಯನ್ನು ಇಟ್ಕೊಂಡೆ ನಾನು. ಇಬ್ಬನಿಯನ್ನು ಇಟ್ಕೊಂಡು ಯಾಕಂತ ಹೇಳಿದರೆ ಆ ಪ್ರಕ್ರಿಯೆ ನಡೆಯುವಂಥದ್ದು ನಮ್ಮ ಸಾಧಾರಣ ರಾತ್ರಿ ಕಾಲಘಟ್ಟದಲ್ಲಿ. ಅದು ವಿಜುವಲ್ ಕೂಡ ಹಾಗೆ ಬಂದಿದ್ದಲ್ಲ ಸೂರಜ್, ಅಂದರೆ ಅದು ಸ್ವಲ್ಪ ಅದನ್ನು ವಿಜುವಲ್ ಕೂಡ ಹಾಗೆ ತೋರಿಸ್ತಿದ್ದಾರೆ, ಸ್ವಲ್ಪ ರಾತ್ರಿ ನಡೆಯುವಂಥ ರೀತಿಯಲ್ಲಿ. ಹಾಗೆ ಪನಿ 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 ಅಂತ ಆ ರೀತಿ ಪ್ರಾರಂಭ ಮಾಡಿದೆ. ಅದರಲ್ಲಿ ಮತ್ತೆ ಗುತ್ತುಗೊರ ಪೋವಡು, ಗಿರ್ದಿರ್ಲಿನ ತೂವೋಡು ಈ ರೀತಿಯಲ್ಲಿ ಬರೀಲಿಕ್ಕೆ ಹೋದೆ. ಅಂದರೆ ಅವರು ಹಾಡ್ತಾ ಇದ್ದಾಗ ಹಾಡಿನ ಮಧ್ಯೆ ಗುತ್ತುಗೊರ ಪೋಡು ಈ ರೀತಿಯೆಲ್ಲ ಇತ್ತು. ಅದು ಯಾವುದಾದ್ರಲ್ಲಿ ಬಿಡ್ತದೆ ಕಂಬಳದಲ್ಲಿ. ಇದರಲ್ಲಿ ಪನಿ 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 ಬಂದು ಪನಿತ ಅಂಗನ ಕಲಾ ಬಂದು ಈಜೋ ಕಂಬಳನ. ಆ ಈಜು ಎನ್ನುವಂಥ ಶಬ್ದವನ್ನು ಯಾರು ಕೂಡ ಕೇಳಿಲ್ಲ ಇಷ್ಟು ನನಗೆ. ಮಂಜೊಟ್ಟಿ ಗೋಣ ಅಂತ ಹೇಳುವಂತ ಒಂದು ನಿಜವಾಗಿ ಹೌದೌದು. ಯಾಕಂದ್ರೆ ಒಬ್ಬ ನನಗೆ ಮೆಸೇಜ್ ಮಾಡಿ ಹೇಳಿದ, ಇಷ್ಟು ಚಂದದ ಸಾಹಿತ್ಯದಲ್ಲಿ ಈಜು ಎನ್ನುವಂಥ ಶಬ್ದವನ್ನು ಯಾಕೆ ಉಪಯೋಗ ಮಾಡಿದ್ದೀರಿ ಅಂತ. ಒಬ್ಬ ನನ್ನ ಸ್ನೇಹಿತ, ಅವನು ಫಿಲ್ಮ್ ಲ್ಯಾಂಡಲ್ಲಿ ಇದ್ದವ, ಯಾಕೆ ಅದನ್ನು ಕನ್ನಡ ಶಬ್ದ ಉಪಯೋಗ ಮಾಡಿದ್ರು. ಅವನಿಗೆ ಹೇಳಿದೆ ನಾನು, ಮತ್ತೆ ಈಜು ಅಂತ ಹೇಳಿದರೆ ಅದು ಕನ್ನಡ ಶಬ್ದ ಅಲ್ಲ, ಈಜುದಲ್ಲ. ಈಜು ಅಂತ ಹೇಳಿದರೆ ಅದರ ನಿಜವಾಗಿಯೂ ಅರ್ಥ ಸಂಭ್ರಮ ಅಂತ ಲೆಕ್ಕ. ಈಜುವ ಕಂಬಳನ ಅಂತೇಳಿ ಅಂದರೆ ಸಂಭ್ರಮದ ಕಂಬಳ ಅಂತೇಳಿ ಆ ರೀತಿ ಅಂತ ಹೇಳಿದೆ. ಈಜೋ ಮಂಜೊಟ್ಟಿ ಗೋಣ ಎನ್ನುವುದೇ ಹೌದೌದು ಜಾನಪದದಲ್ಲಿ ಬರ್ತದೆ ಅದು. ಆದರೆ ಇದು ಈ ನಮ್ಮ ತುಳು ಶಬ್ದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಅದು ಈಜು ಅಂತ ಹೇಳಿದ್ರೆ ಸಂಭ್ರಮ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಹಾಗಾಗಿ ನಾನು ಸಂಭ್ರಮವನ್ನು ತೆಗೆದುಕೊಂಡೆ ಈ ರೀತಿಯಲ್ಲಿ. ಹೌದಾ. ಮತ್ತು ಹಾಡು ಮಂಗ್ಲಿ ಹಾಡಿದ್ದಾರೆ ಅಂತ ಹೇಳಿ ಖುಷಿ ಆಯ್ತು. ಅದಕ್ಕಿಂತ ಮೊದಲು ನಾನು ಬೇರೆ ಸಿನಿಮಾಗಳಿಗೆ ಸಾಹಿತ್ಯ ಬರೆಯುವಾಗ ಮಾಸ್ಟರ್ ಇದೊಂದು ಮಾತ್ರ ಮಂಗಳಿ ಹತ್ರನೇ ಹಾಡಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ನಾನು ಅವಾಗ ಹೇಳಿದೆ, ಬಿರ್ತದ ಕಂಬಳ ಭತ್ತದ ಆಗ್ತದೆ, ಬಂದಾಗಿದೆ, ಅದು ಬಿರ್ತದ ಕಂಬಳದಲ್ಲಿ ಆಲ್ರೆಡಿ ಆಗಿದೆ. ಆದರೆ ನನ್ನ ಹತ್ರ ಹಾಡಿತ್ತು, ನನ್ನ ಹತ್ರ ಯಾರಿಗೂ ಮೊದಲು ತೋರಿಸಿರ್ಲಿಲ್ಲ ನಾನು. ಅದು ಅವ್ರ ಹತ್ರ ಹೇಳಿದ್ದು ಮಾತ್ರ ನಾನು. ಬೇರೆ ಒಂದು 2-3 ಸಿನಿಮಾದವ್ರು ಕೇಳಿದಾಗ ಇದನ್ನು ಮಂಗ್ಲಿ ಹತ್ರ ಹಾಡಿಸಿದ್ರೆ ಹೇಗೆ ಅಂತ ಹೇಳಿಕೊಂಡು ನಾನು ಆಲ್ರೆಡಿ ಇದು ಕಂಬಳದಕ್ಕೆ ಪಕ್ಕ ಬರಂದಿ ಅಂತ ಹೇಳಿದವರು ಕೂಡ ಇದ್ದಾರೆ, ಬೇಗ ಬರಲಿಕ್ಕಿಲ್ಲ ಅಂತೇಳಿ ಹೇಳಿದವರು ಕೂಡ ಇದ್ದಾರೆ. ಆದರೆ ಆ ಹಾಡು ಮಾತ್ರ ನನಗೊಂದು ದೊಡ್ಡ ಮೈಲೇಜ್ ಸಿಕ್ಕಿತ್ತು ಮಾತ್ರ. ಸಂಗೀತ ಯಾರ್ದು ಹೇಗೆ? ಮಣಿಕಾಂತ್ ಸರ್ ಅದ್ಭುತ ಸಂಗೀತಗಾರ ಅವರು. ಅದ್ಭುತ ಅಂದರೆ ಅದ್ಭುತ. ಈ ನಾನು ಅರುಣ್ ಸರ್ ನಿಮ್ಮ ಮುಂದೆ ನಿಮ್ಮ ಮಾತಿನ ಮಧ್ಯೆ ಈ ಬಿರ್ದದ ಕಂಬಳ ಮತ್ತು ವೀರಕಂಬಳಕ್ಕೆ ಹೆಚ್ಚು ಇದು ಸಿಕ್ಕಿದ್ದೇ ಇದರಿಂದ ಹಾಡುಗಳಿಂದ ಸಿಕ್ಕಿದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು. ಹೌದು, ಖಂಡಿತವಾಗಿ ಅಂಥ ಸಂಗೀತವನ್ನು ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಉಪಯೋಗ ಮಾಡಿದಂಥ ಇನ್ಸ್ಟ್ರೂಮೆಂಟ್ಸ್ಗಳು ಉಂಟಲ್ಲ, ಎಲ್ಲ ಕೂಡ ಜನಪದೀಯ ಇನ್ಸ್ಟ್ರೂಮೆಂಟ್ಸ್. ಈ ಕಂಬಳ ಅಂತ ಹೇಳಿದರೆ ದೋಲು, ಹೌದು, ಕೊಂಬು, ದೋಲು ಮತ್ತು ಕೊಂಬು, ಹೌದು. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಿದ್ದಾರೆ? ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಸರ್, ಲೈವ್ ಇನ್ಸ್ಟ್ರೂಮೆಂಟೇ ಎಲ್ಲ. ನೀವು ನೋಡಿದ್ರೆ ಒಂದ್ಸಲ ಗೊತ್ತಾಗುತ್ತೆ. ಎಲ್ಲ ಕಂಬಳ ಅಂತ ಹೇಳಿದ್ರೆ ಡೋಲು, ಕೊಂಬು. ಇದರಲ್ಲಿ ಸಾಂಪ್ರದಾಯಿಕ ಡೋಲು ಕಲಾವಿದರ ಉಪಯೋಗ ಆಗಿದೆ. ಹೌದೌದು, ಎಲ್ಲನಾಗಿದೆ ಸರ್.
ಎಲ್ಲ ಅವರು ಲೈವ್ ಎಲ್ಲ ಬಂದುಬಿಟ್ರು, ಎಲ್ಲ ಬಂದುಬಿಟ್ಟು ಇದು ಡೋಲ್ ಇರ್ಬೋದು, ಕೊಂಬಿರ್ಬೋದು ಎಲ್ಲ, ಅದು ತುಂಬ ದೊಡ್ಡದು. ಒಂದು 2 ದಿನ ಶೂಟಿಂಗ್ ಆಗಿದೆ. ಅದೇ ಒಂದು ಜಾತ್ರೆ ಥರ ಆಗ್ಬಿಟ್ಟಿದೆ ಇಲ್ಲಿ ಸ್ಟುಡಿಯೋದಲ್ಲಿ, ಇಲ್ಲಿ ಮಂಗಳೂರಲ್ಲಿ ಯಾವುದೊಂದು ಫುಲ್ಲು ಇಡೀ ಕಲಾಂಗಣದಲ್ಲಿ ಅದೇ ಕಂಬಳ ಸೆಟ್ ಅಂತ ಹೇಳಿದ್ರೆ ತುಂಬ ದೊಡ್ಡ ಸೆಟ್ ಸರ್. ಇವರು ಹೇಳ್ದಂಗೆ ಸರ್ 14 ಕ್ಯಾಮರಾ ಎಲ್ಲ ಯೂಸ್ ಮಾಡಿದ್ದಾರೆ ಸರ್. ಇಡೀ ಜಾತ್ರೆ ಅಂದ್ರೆ ಜಾತ್ರೆ, 1,500 ಜನ ಸಹ. ಈಗ ನಮ್ಮ ಹೀರೋ ಶೂಟಿಂಗ್ ಅಲ್ಲಿ ಅತ್ಯಧಿಕ ಅಂದ್ರೆ ಎಷ್ಟು ಮಂದಿ ಭಾಗವಹಿಸಿದ? 2,000 ಜನ ಭಾಗವಹಿಸಿದ್ರು ಸರ್, ಜೂನಿಯರ್ ಆರ್ಟಿಸ್ಟ್ ಎಲ್ಲ. ಅವ್ರಿಗೆಲ್ಲ ಕ್ಯಾಮರಾ, ಅವ್ರಿಗೊಂದೊಂದು ಊಟೋಪಚಾರ ವ್ಯವಸ್ಥೆ ಎಲ್ಲ ಊಟೋಪಚಾರ, ಕ್ಯಾರವನ್, ಅದು ಇದು, ಅದೇ ಜಾತ್ರೆ. ಸರ್ ಈಗ ವರ್ತಮಾನ ಕಾಲದಲ್ಲಿ 3-4 ಸಿನಿಮಾ ನಿಮ್ದು ಓಡ್ತಾ ಇದೆ. ಈಗ ಇವ್ರದೇ ಓಡ್ತಾ ಇರೋದು 3 ಕೂಡ. ಬಿದ್ದದ ಕಂಬಳ ಹೇಗೆ ಅನಿಸ್ತು ನಿಮ್ಗೆ? ಅದೇ ಹೇಳಿದಾಗೆ ತುಂಬ ಖುಷಿ. ಅಂದರೆ ಕಾಂತಾರದಲ್ಲಿ ದೈವದ್ದು, ಮಾರ್ನೆಮಿಯಲ್ಲಿ ಹುಲಿವೇಷದ್ದು, ಕಟ್ಟೆಮಾರಲ್ಲಿ ಕೋಳಿ ಅಂಕದಿತ್ತು, ಒಂದು ಮಾತ್ರ ಬಿಟ್ಟಿದ್ದೆ, ಕಂಬಳ ಒಂದು ನೋಡ್ತಿದ್ದೆ. ಅದು ಸಹ ಈ ತುಳುನಾಡಿನ ಇದು ಆಶೀರ್ವಾದದಿಂದ ಅದು ಸಹ ಆಯಿತು. ಫಸ್ಟ್ ನನ್ನ ಕತೆ ಹೇಳಿ, ಅಂದರೆ ನಂಗೆ ಸ್ವಲ್ಪ ಕತೆ ಗೊತ್ತಿತ್ತು ಇದ್ರದ್ದು ಬಗ್ಗೆ. ಕೇಳುವಾಗಲೇ ನನಗೆ ಕೋಣ ಓಡಿಸ್ಲಿಕ್ಕೆ ಉಂಟು ಅಂತ ಫಸ್ಟ್ ನಾನು ಕೇಳಿದ್ದು. ಉಂಟು ಅಂತ ಹೇಳಿದರು. ಕೇಳುವಾಗ ಉಂಟು, ಆಮೇಲೆ ಕಷ್ಟ ಆಮೇಲೆ ಆಗಿದೆ. ಬಟ್ ಅದು ಕೇಳುವಾಗ ನಂಗೆ ಖುಷಿಯಾಗಿದೆ. ಆಯಿತು, ಇದೊಂದು ಸಿಕ್ತಲ್ಲ ನನಗೆ ಅಂತ ಹೇಳಿ. ಅದೊಂದು ನನ್ನ ಭಾಗ್ಯ. ತುಳುನಾಡಲ್ಲಿ ಹುಟ್ಟಿ ಒಂದು ಸರಿ ಕಂಬಳ ಓಡಿಸ್ಬೇಕು. ಎಲ್ಲರೂ ನೋಡುವವರಿಗೆಲ್ಲ ಒಂದು ಆಸೆ ಇರ್ಬೋದು. ಅದು ಆಸೆಯನ್ನು ದೇವರು, ವಿಜಯನ್ನ ಇವರೆಲ್ಲ ಸೇರಿ ನನಗೊಂದು ಒದಗಿಸಿಕೊಟ್ಟಿದ್ದಾರೆ. ತುಂಬ ಖುಷಿಯ ವಿಚಾರ. ಇನ್ನೊಂದು, ಇವ್ರು ಹೇಳಿದಾಗೆ ಕಂಬಳ ಬರೀ ಅದೊಂದು ಕ್ರೀಡೆ ಥರ ನನಗೆ ಅನಿಸ್ಲಿಲ್ಲ. ಅಲ್ಲಿ ಒಳಗಡೆ ಹೋದ್ಮೇಲೆ, ನಂದಲಿಕೆಗೆಲ್ಲ ಹೋದ್ಮೇಲೆ ಅವ್ರ ಕೋಣವನ್ನು ನಾವು ನಮ್ಮ ಮಕ್ಕಳನ್ನು ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಮಗೆ ಗೊತ್ತಿಲ್ಲ. ಅವರಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಅದರದ್ದು ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಜಿಮ್ಮಿಗೆ ರೆಡಿ ಆಗುವಾಗ ಅವನಿಗೆ ಟೈಮ್ಗೆ ಪ್ರೋಟೀನ್ಸ್ ಎಲ್ಲ ಹೇಗಿರ್ತದೆ, 10 ಗಂಟೆಗೆ ಇಷ್ಟು, 2 ಗಂಟೆಗೆ ಇಷ್ಟು ಅಂತೆಲ್ಲ ಕ್ಲಿಯರ್ ಆಗಿ ಅವರು ಲೆಕ್ಕ ಮಾಡ್ಕೊಂಡು ಇಟ್ಟಿದ್ದಾರೆ. ಆ ಟೈಮ್ನ ಅವ್ರು ಮಿಸ್ ಮಾಡೋದೇ ಇಲ್ಲ. ನೀವು ಶೂಟಿಂಗ್ ಮಾಡಿ ಏನು ಬೇಕಿದ್ರು ಮಾಡಿ, ಆ ಟೈಮಿಗೆ ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ. ಶೂಟಿಂಗ್ ನಿಲ್ಲಿಸಲೇಬೇಕು ನಾವು ಅದಕ್ಕೆ. ಆ್ಯಕ್ಟರ್ಗಳಿಗೆ ಆದರೆ ನಮಗೆ ಸ್ವಲ್ಪ ಹೊತ್ತು ಮಾಡಿ ಊಟ ಆಮೇಲೆ ತರಿಸು ಅಂತ ಹೇಳಿದ್ರೆ ಅದು ಇದಕ್ಕೆಲ್ಲ ಆಗಿಲ್ಲ. ಬ್ರೇಕೆ ಅಷ್ಟೇ. ಅದು ಉರುಳಿ ತಿನ್ನೋ ಟೈಮ್ ಅದು ಏನೋ ಒಂದು ಇರುತ್ತದಲ್ಲ, ಆ ಟೈಮಲ್ಲಿ ಬ್ರೇಕು, ಎಣ್ಣೆ ಪೂಜೆ ಟೈಮಲ್ಲಿ ಬ್ರೇಕು, ಅದೆಲ್ಲ ಮಕ್ಕಳಿಗೆ ಎಲ್ಲಿಯಾದ್ರೂ ಹೋದಲ್ಲಿ ಕೊಡ್ಲಿಕ್ಕೆ ಚಾಕ್ಲೇಟ್ಗಳನ್ನು ಇಟ್ಟುಕೊಳ್ಳುವ ಹಾಗೆ ಇವರ ಕಾರಲ್ಲಿ ಫ್ರೂಟ್ಸ್ ಇಟ್ಟುಕೊಳ್ತಾರೆ. ಫ್ರೂಟ್ಸ್, ಹೌದು, ಕೋಣಗಳಿಗೆ ಕೊಡ್ಲಿಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿ. ಆದರೆ ನಮಗೆ ಸಹ ತುಂಬ ಇದಿತ್ತು. ಅಂದರೆ ಅದೇ ಹೇಳಿದ್ರೆ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡೋದಲ್ಲ, ಅದ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ. ಅದಕ್ಕೆ ಸುಮ್ಮನೆ ಮೈಂಡ್ ಸ್ವಲ್ಪ ಡೈವರ್ಟ್ ಆಗಿ ಅದು ಕೆಲವು ಜಾಗದಲ್ಲಿ ಮಾತ್ರ ಆ ಥರ ಆಗಿದೆ. ಬಟ್ ದೇವರ ದಯದಲ್ಲಿ ಎಲ್ಲ ಜಾಗದಲ್ಲಿ ಕೋಣಗಳು ತುಂಬ ಅವರಿಗೆ ಅರ್ಥ ಆಗಿರ್ಬೋದು. ಪಾಪ ಇವ್ರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಇರಲಿ ಹೋಗ್ಲಿ, ನಾವು ಸಹ ಸ್ವಲ್ಪ ಆ್ಯಕ್ಟ್ ಮಾಡುವ ಅಂತ ಹೇಳಿ ಎಲ್ಲೋ ಒಂದೇ ಒಂದು ಜಾಗ ನಾನು ನೋಡಿದೆ, ಅದು ಕೋಣ ಇದೆಲ್ಲ. ಅಲ್ಲಿ ಇನ್ನೊಂದೇನು ಪ್ಲಸ್ ಇತ್ತು ಅಂತ ಹೇಳಿದ್ರೆ, ಆ ಹುಡುಗ ಅಂದರೆ ಪಡಿವಾಲ್ಸ್ ಅವ್ರದ್ದು ಮಗ ಇದ್ದ, ಅವನ ಕೋಣ ಜೊತೆನೇ ಇರ್ತಾನೆ. ಅವನ ಮನೆಯಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಅವನು. ಅವನು ಹೇಳಿದ್ರೆ ಕೇಳ್ತದೆ. ನನಗೊಂದು ಧೈರ್ಯ ಅದು, ಅವನ ಪಕ್ಕದಲ್ಲಿ ನಿಂತಿದ್ರೆ ಒಂದು ಧೈರ್ಯ, ಅವ್ನು ಹೇಳಿದ್ರೆ ಕೇಳ್ತದಲ್ಲ ಅಂತ. ಅವ್ನು ಇಲ್ಲ ಅಂತ ಹೇಳಿದ್ರೆ ನಂಗೆ ಶೂಟಿಂಗ್ ಮಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ. ಅವ್ನು ಹೇಳಿದ್ರೆ ಅದು ಕೇಳ್ತಾ ಇತ್ತು. ಅವ್ನು ಕುತ್ಕೊಂತ ಹೇಳಿದ್ರೆ ಕುತ್ಕೊಳ್ತು. ಮತ್ತೆ ಅವ್ನು ನಿಂತ್ಕೊಂಡೇ ಇದ್ರೆ ಅದು ಸಹ ನಿಂತ್ಕೊಂಡೇ ಇರ್ತದೆ. ಅವ ಅಲ್ಲಿಂದ ಹೋದ್ಮೇಲೆ ಅದು ಕುತ್ಕೊಳ್ತದೆ. ನೀವು ಆ ಹುಡುಗನಲ್ಲಿ ಆ ಕೋಣಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಎಲ್ಲ ಮಾಹಿತಿ ಹೇಳ್ತಾರೆ. ಎಷ್ಟು ಕೋಣಗಳಿವೆ, ಆ ಕೋಣಗಳ ಜಾತಿ ಹೇಗೆ, ಎಷ್ಟು ಪ್ರಾಯ ಅವನಿಗೆ? ಈಗ ಚಿಕ್ಕ ಹುಡುಗ, ಈಗ ನೋಡಿ, ಇದು ಒಂದು ತುಳುನಾಡಿನ ವಿಶೇಷತೆ ಅಂತ ಹೇಳಿದ್ರೆ, ನಮಗೆ ಈ ಸಿನಿಮಾ ಕ್ಷೇತ್ರದಲ್ಲೆಲ್ಲ ಸಿನಿಮಾ ನಟ ನಟಿಯರ ಹಿನ್ನೆಲೆ ಗೊತ್ತಿದ್ದ ಹಾಗೆ ಅದು ಸಾಮಾನ್ಯವಾಗಿ ಗೊತ್ತಿರ್ತದೆ. ಅದೇ ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ನ ಇತಿಹಾಸ ಗೊತ್ತಿದ್ದ ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆ ಯಾರ ಕೋಣಗಳು, ಫೈನಲ್ ಅಲ್ಲಿ ಓಡಿದ ಕೋಣಗಳು ಯಾವುದು, ಆ ವ್ಯತ್ಯಾಸ. ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದ ನಮ್ಮ ಪ್ರಕಾಶಣ್ಣ, ತುಂಬೆ ಪ್ರಕಾಶ್ ಶೆಟ್ಟಿ ಹೇಳಿದ್ರು, ಅವರ ಮಗನಿಗೆ ಎಲ್ಲ ಕೋಣಗಳ ಮಾಹಿತಿ ಇದೆ ಅಂತ. ಅವನಿಗೆ 6ನೇ ಕ್ಲಾಸ್ನ ಹುಡುಗ. ಅದೇ ರೀತಿ ಈಗ ಈ ಬಿದ್ದದ ಕಂಬಳ ಸಿನಿಮಾ ನೋಡಿದ ಮಕ್ಕಳಿಗೆ ಆ ಸಿನಿಮಾದಲ್ಲಿ ಒಂದು ಸ್ಪರ್ಧೆ ಇಡ್ಬೋದು. ಹೌದು, ಆರ್ಥಿಕ್ ಪಡಿವಾಲ್ಸ್ ಅಂತ ಅವ್ರ ಹೆಸರು. ಅವ್ರ ಅಪ್ಪ ಕೂಡ ಒಳ್ಳೆ ಕೋಣ ಇಟ್ಟಿದ್ರು, ಹರ್ಷವರ್ಧನ್ ಅಂತ. ಅವ್ರ ಕೋಣ ಕೂಡ ಇದೆ. ಬಟ್ ಇವನು ಎಲ್ಲಾನು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಫಿಲ್ಮ್ಗೆ ಸರ್ ಆ್ಯಕ್ಚುಲಿ ಸ್ವರ್ರಾಜ್ ಅವರಿಂದಾಗಿ ಅಷ್ಟೊಂದು ಜೀವ ಕೊಟ್ಟರು. ಅದು ಅಷ್ಟು ಧೈರ್ಯ ಬೇಕು. ಇನ್ನೊಂದು ತುಂಬ ಒಳ್ಳೆ ಅಂಬಲ್ ಆ್ಯಕ್ಟರ್ ಇವರು. ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಅದು ಕಷ್ಟ ಏನಂತ ಅವ್ರಿಗೆ ಗೊತ್ತು. ಆದರೆ ಏನು ಹೇಳಿದ್ರು ಇಲ್ಲ, 8 ಗಂಟೆ ಇದ್ರು ನೋಡಿ. ಯಾಕಂದ್ರೆ ಇವ್ರು ನೈಟಲ್ಲಿ ಶೂಟಿಂಗು, ಇವ್ರು ಕಾರ್ ಬರ್ತೇನೆ ಶೋಧುತ್ತ ಗುಲ್ಲಿಗೆ, ನಿಮ್ಗೆ ಗೊತ್ತಲ್ಲ, ಅದೊಂದು ಮ್ಯಾಸಿವ್ ಇಟ್ಟಾಗಿರುವಂಥ ಒಂದು ಯಾವುದು ಡ್ರಾಮಾ. ಅಲ್ಲಿ ಹೋಗ್ಬೇಕು, ಪುನಃ ಇಲ್ಲಿ ಬರಬೇಕು, ಇಲ್ಲಿ ಅದೇ ಎಫರ್ಟ್ ಬೇಕು. ಇಲ್ಲಿ ಏನಂತ ನಿಮಗೆ ಚಿತ್ರೀಕರಣ ಸಂದರ್ಭದಲ್ಲಿ ದಿವಸಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಲಿಕ್ಕೆ ಸಿಗ್ತದೆ? ನಿದ್ದೆ ಮಾಡಿಲ್ಲ, ಕಾರಲ್ಲಿ ಮಾತ್ರ ನಿದ್ದೆ ಮಾಡ್ತಿದ್ದಿದ್ದು. ಡೈಲಿ ಡ್ರಾಮಾ 2 ಶೋ ಕೂಡ ಇತ್ತು. 2 ಶೋ ಮುಗಿಸ್ಕೊಂಡು ಬೆದರಕ್ಕೆ ಬರುವಾಗ 4 ಗಂಟೆ ಆಗ್ತಿತ್ತು. 4:15 ವಿಜಯ್ ಎದ್ದೇಳ್ತಾರೆ. ಆಗ ಅವ್ರನ್ನ ನೆಬ್ಬಿಸ್ತಾರೆ.
ನಾನು ಅವ್ರು ಸ್ನಾನ ಮಾಡಿ ಹೋಗಿ ಬರುವ ಗ್ಯಾಪಲ್ಲಿ ಮಲಗ್ತೇನೆ ಅಷ್ಟೇ. 5 ಗಂಟೆಗೆ ಎದ್ದೇಳ್ತೇನೆ ಮತ್ತೆ. 5 ಗಂಟೆಗೆ ಎದ್ದೇಳಿ ಮತ್ತೆ ಬೆಳಿಗ್ಗೆನೆ ಎತ್ತು ತಂದು ಕೊಡ್ತಾರೆ ಕೋಣವನ ಕೈಯಲ್ಲಿ, ಓಡಿಸು ಅಂತೇಳಿ ಬೆಳಿಗ್ಗೆನೆ. ಈಗ ಕೆಲವು ಸಿನಿಮಾಗಳಲ್ಲಿ ಶಾರೀರಿಕವಾಗಿ ಹೆಚ್ಚು ಬಳಲಿಕೆ ಇರುವುದಿಲ್ಲ. ಹೌದು, ಇದು ಹಂಗೆಲ್ಲ ಇದು ಶಾರೀರಿಕವಾಗಿ ಮಾನಸಿಕವಾಗಿ ಎರಡೂ ವಿಭಾಗಗಳಲ್ಲಿ ಸಮತೋಲನ ಕಾಯ್ದುಕೊಂಡು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳುವುದು ದೊಡ್ಡ ಸವಾಲು. ಹೌದು ಸರ್. ಅದನ್ನ ಮಾಡಿ ಮುಗಿಸಿ ಆದ್ಮೇಲೆ ಮತ್ತೆ ಕಾರ್ ರೆಡಿ ಆಗಿರ್ತದೆ. ಆಯ್ತಾಯ್ತು ಇವನನ್ನು ಸಾಕು, ಕಳಿಸಿಕೊಡಿ 2 ಗಂಟೆ ಜರ್ನಿ ಉಂಟು ಅವನಿಗೆ. ಮೇಕಪ್ ಎಲ್ಲೆಲ್ಲಿ ಸರ್, ಉಡುಪಿ ಅಂತೆ, ಕುಂದಾಪುರ, ಆ ಕಡೆ ಹೆಬ್ರಿ, ಎಲ್ಲಿ ಬಡ್ಕಾಲ, ಪುನಃ ಬರ್ತಾರೆ. ಇನ್ನೊಂದು ಏನಂತಿಲ್ಲ, ಕೋಣಗಳು ನೋಡುವಾಗಲೇ ಭಯ ಬೀಳ್ತಿದೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಸರ್, ಈಗ ನ್ಯಾಚುರಲ್ ಆಕ್ಟಿಂಗ್ ಮಾಡೋದಕ್ಕೂ ತುಂಬಾ ಅದು ಕೋಣಗಳಿದೆ. ಏನಾದ್ರು ಇದ್ರಲ್ಲಿ ಹಿಂಗ್ ಮಾಡ್ಬಿಟ್ಟೆ ಸಾಕಲ್ಲ. ಒಂದ್ಸಲ 2-3 ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳಿದ್ರು. ಅದರಲ್ಲಿ ಶ್ರೀನಿವಾಸ್ ಗೌಡ ಅವರಿಗೆ ನಂಗೆ ಸ್ವಲ್ಪ ಅವರಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಯ್ತು. ಅವ್ರಿಗೆಲ್ಲ ಕೋಣಗಳು ಕೇಳ್ತಾ ಇತ್ತು, ಸ್ವಲ್ಪ ಅವ್ರಿಗೆ ಗೊತ್ತದ ಹೆಂಗ್ ಪಳಗಿಸುದಂತ. ಇವ್ರು ಪಾಪ ಫಸ್ಟ್ ಬಟ್ ಅದೇ ಹೇಳಿದಲ್ಲ, ತುಂಬಾ ಅಂಬುಲ್ ಸ್ವರಾಜ್ ಅವರು ಅದು ಆ ಜೀವ ತಂದು ಕೊಟ್ಟಿದ್ದಾರೆ ಅದಕ್ಕೆ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಇವ್ರ ಜೊತೆ, ಇನ್ನೊಂದು ಸದ್ಯದಲ್ಲಿ ಅದು ಕೂಡ ಹೇಳ್ತೇವೆ ಹೋಗಂತ. ಈ ನಮ್ಮ ತುಳು ಸಿನಿಮಾ ರಂಗದ ಖ್ಯಾತ ನಟರು ಯಾರೆಲ್ಲ ಇದ್ದಾರೆ? ನವೀನ್ ಡಿ ಪಟೇಲ್ ಇದ್ದಾರೆ ಸರ್, ಆಮೇಲೆ ನಮ್ಮ ಭೋಜರಾಜ್ ಓಮಂಜೂರ್ ಇದ್ದಾರೆ, ಮಹಿಮ್ ರಾಮದಾಸ್ ಇದ್ದಾರೆ, ಆಮೇಲೆ ನಮ್ಮ ಇವರು ರಮೇಶ್ ಅವರು ಕೂಡ ಇದ್ದಾರೆ, ರಮೇಶ್ ಕೂಡ ಇದ್ದಾರೆ, ಗೋಪಿನಾಥ್ ಭಟ್ ತುಂಬಾ ಇದ್ದಾರೆ. ಆಮೇಲೆ ಇವರು ಸಂತೋಷ್ ಪುತ್ತೂರು ಅವರು ರೈಗಳು ತುಂಬಾ ಇದ್ದಾರೆ. ಸುಂದರ್ ರೈ ಅಂತ ಇದ್ದಾರೆ, ಅವರು ಇದ್ದಾರೆ, ತುಂಬಾ ಇದ್ದಾರೆ ಸರ್. ಒಂದು ಬಂಟೋಲ ಜಯರಾಮಾಚಾರ್ಯ ಅವರು ಕೂಡ ಇದ್ದಾರೆ. ಅದರಲ್ಲಿ ಇವರು ಅವರು ಕೋಣಕ್ಕೆ ಕಾಲೆಲ್ಲ ಮುಡಿದ್ರೆ ಎಣ್ಣೆ ಇದಾಗ್ತಾರಲ್ಲ, ರಿಯಲ್ ಕ್ಯಾರೆಕ್ಟರ್ ಬಂದಿದೆ ಸರ್. ಕ್ಯಾರೆಕ್ಟರ್. ನೀವು ಸಿನಿಮಾ ನಿರ್ದೇಶಕರಾಗುವ ಪೂರ್ವದಲ್ಲಿ ಇದು ಚಿತ್ರೀಕರಣ ಆದದ್ದು? ನೆತ್ತರಕೆರೆಲ್ಲ ಮಾಡುವ ಮುಂಚೆ. ಹಾಗಿದ್ರೆ ನಿಮ್ಮ ನಿರ್ದೇಶನಕ್ಕೆ ಈ ಕಂಬಳ ಹೇಗೆ ಪೂರಕ ಆಗಿತ್ತು? ನಿರ್ದೇಶನಕ್ಕೆ ಕಮಲ ಪೂರ್ವಕ ಆಗಿದ್ದು ಒಂದು ವಿಷಯ ಅಂತ ಹೇಳಿದ್ರೆ, ಅಷ್ಟು ಜನ ಮೇಂಟೈನ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ನನಗೆ. 2 ಜಾಗದಲ್ಲೂ ನಾನು ಅದನ್ನು ಕಲ್ತು ಬಂದಿದೆ. ಈಗ ನಂದ್ರಲ್ಲೂ ಜಾತ್ರೆ ಸೀಕ್ವೆನ್ಸ್ ಎಲ್ಲ ಮಾಡುವಾಗ ನಂಗೆ ಈಸಿ ಆಗಿದ್ದು ಹಾಗೆ. ಅಷ್ಟು ಜನ ಹೇಗೆ ಪಳಗಿಸು, ನಮ್ದ್ರಲ್ಲಿ ಜಾತ್ರೆಯಲ್ಲಿ ಒಂದು 500 ಜನ ಇದ್ರು ನೆತ್ತರಕೆರೆ ಟೈಮಲ್ಲಿ. ಕಾಂತಾರದಲ್ಲೂ ಅಷ್ಟು ಜನನ ಹೇಗೆ ಮಾಡೋದನ್ನು ನೋಡಿದ್ದೆ. ಇಲ್ಲಿ ಕಂಬಳದ ಸೀಕ್ವೆನ್ಸ್ ಆಗುವಾಗ ಅಷ್ಟು ಜನನ ಅಂದ್ರೆ ನಿಮಗೆ ಜೂನಿಯರ್ಸ್ ಅವರಿಗೆ ನಾವು ತುಂಬಾ ಹೇಳ್ಕೊಡ್ಬೇಕಾಗ್ತದೆ. ಅವರು ನಾರ್ಮಲಿ ಗೊತ್ತಿರುವುದಿಲ್ಲ, ಅವ್ರು ಕರೆಕ್ಟ್ ಎಂತಂತ ಹೇಳಿದ್ರೆ ನೀಟಾಗಿ ಮಾಡ್ತಾರೆ ಅವರು. ನಾವು ತುಂಬಾ ಅವರಿಗೆ ಸಹ ಕಲಾವಿದರಿಗೆ ಹೇಳಬೇಕಾಗ್ತದೆ, ಅಂದ್ರೆ ಏನ್ ಮಾಡಬೇಕು ಅಂತೇಳಿ. ಅದು ತುಂಬಾ ಕಷ್ಟವಾದ ಕೆಲಸ ಆಕ್ಚುಲಿ. ನಿಮ್ಗೆ ಮೈನ್ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡುವಾಗ ಹಿಂದ್ಗಡೆ ಅವ್ರು ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರು ಇವ್ರು ಮತ್ತೆ ಅದು ದೊಡ್ಡ ಕಲಾವಿದರನ್ನೆಲ್ಲ ಮಾಡುವಾಗ ಅವ್ರ ಹತ್ರ ಮತ್ತೆ ರೀಟೇಕ್ ಹೇಳಲಿಕ್ಕೆ ಆಗುದಿಲ್ಲ ನಮಗೆ. ಅವ್ರು ಸರಿಯಾಗಿ ಮಾಡ್ತಿದಾರಲ್ಲ, ತಪ್ಪ ಹಿಂದಿಗಡೆ ಇರುವವ್ರನ್ನ ಮಾಡಿದ್ರು. ಸೊ ಅವ್ರನ್ನ ಫಸ್ಟ್ ರೆಡಿ ಮಾಡ್ಬೇಕು ನಾವು. ಡೈರೆಕ್ಟರ್ ಬಂದ ಮೇಲೆ ಬರೋಕ್ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರನ್ನ ರೆಡಿ ಮಾಡಿ ಇಡ್ತಾರೆ. ಬರೀ ನಿಂತ್ಕೋಬೇಕು, ನಾವು ವಿಸಿಲ್ ಹೊಡಿ ಕೇಳ್ತೀವಿ, ಆಗ ವಿಸಿಲ್ ಹೊಡಿಬೇಕು. ಈಗ ಕೋಣ ಬರ್ತಾ ಇದೆ, ಕೋಣ ಬಂದ್ಮೇಲೆ ನಾವು ಕೈ ಚಪ್ಪಾಳೆ ಹೊಡಿಬೇಕು, ನಾವು ಬಂತು ಅಂತ ಹೇಳ್ತೀವಿ, ಆ ರಿಯಾಕ್ಷನ್ಸ್ ಎಲ್ಲ ತಗೊಳ್ತಿರ್ತಾರೆ. ಆಮೇಲೆ ಫ್ರಂಟ್ ಕ್ಯಾಮ್ರಾನ ಇಟ್ಕೊಂಡು ಮುಂದ್ಗಡೆ ಇರೋದೆಲ್ಲ ಮಾಡೋದು. ಸೊ ಅದನ್ನೆಲ್ಲ ಒಂದು ನನಗೆ ಸ್ವಲ್ಪ ಈಸಿ ಆಗಿತ್ತು, ಅದು ಹೇಗೆ ಮಾಡ್ತಾರೆ. ಮತ್ತೆ ಅವ್ರದ್ದೊಂದು ಟೆಕ್ನಿಕಲ್ ಅಂದ್ರೆ ಹಳೇನಿಂದ ಬಂದಿದಾರಲ್ವ, ತುಂಬಾ ಅವ್ರಿಗೆ ಈಸಿ ಅದು. ಅಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅವ್ರಿಗೆಲ್ಲ ಏನೂ ಇಲ್ಲ, ಬರೀ ಮೈಕಲ್ಲಿ ಬೊಬ್ಬೆ ಇಟ್ಬಿಟ್ರೆ ಎಲ್ಲ ಸೈಲೆಂಟ್ ಆಗ್ತಾರೆ. ಹಾಗೆ ನಡೀತಾರೆ. ನಮಗೆ ಸ್ವಲ್ಪ ನಾವು ಒದ್ದಾಡಬೇಕಾಗ್ತದೆ. ನಿರ್ಮಾಪಕರಾಗಿ ನಿಮಗೆ ಮತ್ತೆ ಯಾರು ಸಹಕರಿದ್ದಾರೆ? ನಿಮಗೆ? ನಮ್ಗೆ ಆಕ್ಚುಲಿ ಎಂಟೈರ್ ಟೀಮೇ ನಮ್ಮ ಜೊತೆ ಇದ್ದಾರೆ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ, ಈಗ ನೋಡಿ, ಇದೊಂದು ಫುಲ್ ಫ್ಯಾಮಿಲಿ ಸಬ್ಜೆಕ್ಟ್ ಆಗಿರೋ ಒಂದು ಚೈನ್ ಸಿಸ್ಟಮ್ ಸರ್. ಈಗ ಪೇಜಾವರ್ ಸರ್ ಒಂದು ಚೈನ್, ಈಗ ವಿಜಯ್ ಕುಮಾರ್ ಕೋಡಿಲ್ ಬೇರೆ, ನಮ್ಮ ಇವರು ಎಲ್ಲ ಆಕ್ಟರ್, ಸ್ವರಾಜ್ ಅವರು, ಗಿರಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಪಾರ್ಟ್ನರ್ ಒಬ್ರು ಬಂತು, ನಮ್ದು ಒಬ್ರು ಪಾರ್ಟ್ನರ್ ಇದ್ದಾರೆ ಬೆಂಗಳೂರಲ್ಲಿ, ವಿನೂತ ರೆಡ್ಡಿ ಅಂತ. ಅವ್ರು ಕೂಡ ನಮ್ಮ ಜೊತೆ ಸೇರಿಕೊಂಡ್ರು. ಲಾಸ್ಟಿಗೆ ಎಲ್ಲ ಸೇರಿಬಿಟ್ಟು ಒಂದು ಹಬ್ಬನೇ ಮಾಡಿಬಿಟ್ಟೇವೆ ಸರ್. ಆ್ಯಕ್ಚುಲಿ ಇದರಲ್ಲಿ ಖುಷಿ ವಿಷಯ ಏನಂತ ಹೇಳಿದ್ರೆ ಸರ್, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಆದರೆ ನಾನು ಇವಾಗಲೂ ಅದೇ ಆವಾಗಲೇ ಹೇಳಿದೆ, ನಮ್ಮ ಒಂದು ಕಂಬಳ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ನಂಗೆ ತುಂಬ ತೃಪ್ತಿಯಾಗಿದೆ ಸರ್. ಆ ಜನಗಳದ್ದು ನೋಡಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದಿಲ್ಲ. ಕೋಣಗಳ ಮಾಲಕರು ಏನು ಹೇಳ್ತಾರೆ ಸರ್? ಕೋಣಗಳ ಮಾಲಕರೆಲ್ಲ ನಮ್ಮ ಕೋಣ ಇದೆಲ್ಲ ಈಗ ನೋಡಿ ಸರ್, ಏನಂತ ಹೇಳಿದ್ರೆ, ಇನ್ನೊಂದು 50 ವರ್ಷ ಬಿಟ್ಟರು ಈ ಸಿನಿಮಾದ ಕೋಣಗಳು ಹಂಗೇನೆ ಇರುತ್ತೆ ಸರ್. ಈಗ ನಮ್ಮ ತಾಟೆ ಇರ್ಬೋದು, ಚೆನ್ನ ಇರ್ಬೋದು, ಬೊಟ್ಟಿಮರ್ ಇರ್ಬೋದು, ದೂಜ ಇರ್ಬೋದು, ಮತ್ತೆ ನಮ್ಮ ಶಕ್ತಿ ಪ್ರಸಾದ್ ಇದ್ದಾರೆ ಮಿಜಾರ್, ನಿಮ್ಗೆ ಗೊತ್ತಲ್ಲ, ಅವ್ರು ಕೂಡ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಅಂತ ಹೇಳಿದ್ರೆ ಅವರೇ ಕಲಿಸ್ಕೊಡು, ಅವ್ನು ಕೋಣ ಓಡಿಸುವವರೇ ಇವರು ಶ್ರೀನಿವಾಸ್ ಗೌಡ. ನಿಮ್ಮ ಸಿನಿಮಾಗೆ ಬೇರೆ ಯಾರಾದ್ರೂ ಹೇಳ್ತಿದ್ರು, ನಮಗೆ ಕೋಣ ರೇಸ್ ಇಂಪಾರ್ಟೆಂಟ್, ಅವ್ರು ಕೂಡ ಸಪೋರ್ಟ್ ಮಾಡಿ ಆ ಶ್ರೀನಿವಾಸ್ ಗೌಡ್ ನಮಗೆ ಕೊಟ್ಬಿಟ್ಟು. ಶ್ರೀನಿವಾಸ್ ಗೌಡ್ರು ಈ ಚಿತ್ರೀಕರಣಕ್ಕೆ ಬರುವಾಗ ಕಂಬಳ ಇರ್ಲಿಲ್ವಾ?
ಅದೇನೋ ಅಡ್ಜಸ್ಟ್ ಕಂಬಳ season ಅಲ್ಲಿ. ಕಂಬಳ ಸೀಸನ್ ಬೇರೆ ಇತ್ತು ಸರ್, ಏನೋ ಅಡ್ಜಸ್ಟ್ ಮಾಡಿಬಿಟ್ಟು ಬರ್ತಾಯಿದ್ರು. ಅದು ಕೂಡ ಶ್ರೀನಿವಾಸ ಗೌಡರು ಕೂಡ ತುಂಬ ಒಳ್ಳೆ ಎಫೆಕ್ಟ್ ಹಾಕಿದ್ದಾರೆ ಸರ್. ಅದಕ್ಕೆ ಮೈನ್ ಏನಂತೇಳಿ ನಾನು ಇವಾಗಲೇ ಎಲ್ಲ ಕೋಣದ ಓನರ್ಗಳಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಶ್ರೀನಿವಾಸ ಗೌಡರನ್ನ ಎಕ್ಸ್ಪೆಷಲಿ ಆಗಿ ಅವರು ಒಂದು ಲೀಡ್ ರೋಲ್ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಶಕ್ತಿಯನ್ನು ಅವರು. ನಂಗೆ ನಮ್ಮ ಅಣ್ಣನೇ ನಾನು ಹೇಳಿದೆ, ಅದಕ್ಕೆ ಹೇಳಿದೆ ಪರವಾಗಿಲ್ಲ ನಮ್ಮ ಒಂದು ಕಂಬಳ ಸಿನಿಮಾ ನೀನು ಮಾಡ್ತಿದ್ಯಾ, ಅದಕ್ಕೆ ಎಷ್ಟು ಸಪೋರ್ಟ್ ಬೇಕಾದ್ರೆ ನಾನು ಮಾಡ್ತೇನೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಹೃದಯದಿಂದ ಅವರು ಶ್ರೀನಿವಾಸ ಗೌಡರನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಎಲ್ಲರೂ ಸರ್. ಆಮೇಲೆ ನಮ್ಮ ಯರ್ಮಲ್ ಇವರು ಇರ್ಬೋದು, ಆಮೇಲೆ ಇವರು ಸರ್ ನಮ್ಮ ಬೋಳಗುತ್ತು, ಆಮೇಲೆ ಇದು ನಮ್ಮದು ಇರುವೈಲು ಪಾನಿಲ್ಲ ಬಾಡಗುಜು ಅವ್ರ ತಾಟೆ ನಮ್ಮ ಹತ್ರನೇ ಇತ್ತು. ಎಲ್ಲ ಕೋನಾಗಲ್ಲ ಸರ್, ಎಲ್ಲ ಕೋನಾಗಲ್ಲ. ನಾವು BC ರೋಡ್ ಕಡೆಯಿಂದ ಬರುವಾಗ ನಮ್ಮ ದೇಜಪ್ಪ ನಮ್ಮ ಭೂತಾರಾಧನೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದವರು. ಆ ದೇಜಪ್ಪರು ಶುಭ ಹಾರೈಕೆ ಸಂಬಂಧ. ದೇಜಪ್ಪರು ಏನಂತ ಹೇಳಿದ್ರೆ ಸರ್, ನಮ್ಮ ಕ್ಷೇತ್ರ ಮುಂದೆ ತೋಡಾರು ಅಂತ, ನಮ್ದು ಮೂಡಬಿದ್ರೆ ಹತ್ರ ತೋಡಾರು ಅಂತ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ದೈವನವನೇ ದೇವರವರು ಕೊಡಮಣಿತಾಯ. ಆ ಕೊಡಮಣಿತಾಯ ಇದು ಮಾಡೋದು ಇವರು ಯಾರು, ನಮ್ಮ ದೇಜಪ್ಪರು. ನಮ್ಮ ಊರಲ್ಲಿ ಏನಂತ ಹೇಳಿದ್ರೆ, ಈಗ ನಮ್ಮ ಕೊಡಮಣಿತಾಯ ಹೆಂಗಿದೆ ಅಂತ ಗೊತ್ತಿಲ್ಲ ಸರ್, ಇವ್ರ ಮುಖನೇ ಕೊಡಮಣಿತಾಯ ಅಂತ. ಇನ್ನು ಮನೆಯಲ್ಲಿ ಕಿರೀಟ ಎಲ್ಲ ಈಗ ನಮ್ಮ ಕಿರೀಟದ ಸ್ವರೂಪದ ಮತ್ತೆ ಮುಖ ಎಲ್ಲ ಹಂಗೇನೆ ಬರ್ತದೆ ಸರ್, ಹಂಗೆ ಒಂದು ದೇವರ ಸ್ವರೂಪ ಆಗ್ಬಿಟ್ಟಿದ್ದಾರೆ. ಬಟ್ ಅವರು ಯಾವಾಗ ನಮ್ಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಕೊಡಮಂತಾಯ ಕೂಡ ಇದ್ರಲ್ಲಿ ಆಶೀರ್ವಾದ ಮಾಡಿದಂಗೆನಾಯಿತು. ಬಟ್ ತುಂಬ ಒಳ್ಳೆ ಅಂಬುಲ್ ಮನುಷ್ಯ ಅವರು, ನಮಗೆ ಭಾರಿ ನಮ್ಮ ತಂದೆಯಿಂದ ಪರಿಚಯ ಇರೋದು ನಮಗೆ. ಸೊ ಅವ್ರು ಹಾಕಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಯ್ತು. ನಾನಾಗಿ ಯಾರ ಹತ್ರ ಹೇಳಿಲ್ಲ ಹಾಕಿ ಅಂತ. ಎಲ್ಲ ಕಂಬಳದ ಅಭಿಮಾನಿಗಳು, ನಮ್ಮ ಅಭಿಮಾನಿ ಎಲ್ಲರೂ ಸೇರಿಬಿಟ್ಟು ಎಲ್ಲ ಕಡೆನೂ ಫ್ಲೆಕ್ಸಿ ಬಿದ್ದಿದೆ. ನನಗೆ ಅದೇ ಖುಷಿ ಸರ್. ವೀಕ್ಷಕರು ಸರ್ ಯಾರು ನೋಡಿದ್ರು ಸರ್, ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇಷ್ಟುವರೆಗೂ ಒಂದು ಯಾವುದು ಆ ಥರ ಈ ಥರ ರಿವ್ಯೂ ನಮ್ಗೆ ಬಂದಿಲ್ಲ. ಇದೆಲ್ಲ ಏನಂತ ಹೇಳಿದ್ರೆ ಆರ್ಗ್ಯಾನಿಕ್ ಇವ್ರಿ ಸರ್. ಆ್ಯಕ್ಚುಲಿ ಎಲ್ಲೋ ಬಂದುಬಿಟ್ಟು ನೋಡಿದ್ರು ಸಿನಿಮಾ ತುಂಬ ಚೆನ್ನಾಗಿ. ಅದು ಕೂಡ ಕೆಲವರು ಹೇಳ್ತಾ ಇದ್ರು ನನಗೆ ಫೋನ್ ಮಾಡಿಬಿಟ್ಟು, ಸಾಟರ್ಡೆ ಸಂಡೇ ನಾವು ಹೋಗಲ್ಲ, ನಾವು ಮಂಡೇ ಟು ಫ್ರೈಡೆ. ಕಂಬಳಾಭಿಮಾನಿಗಳೆಲ್ಲ ಕಂಬಳ ಅಂತಲ್ಲ, ಇವರೆಲ್ಲ ಅನ್ಕೊಂಡು ಫುಲ್ ಎಲ್ಲ ಹೌಸ್ಫುಲ್ ಅಲ್ಲ, ಹೋಗಲ್ಲ, ಮಂಡೇ ಟು ಫ್ರೈಡೆ ಹೋಗ್ತೇವೆ ಅಂದ್ರೆ ಎಲ್ಲ ಮೈಂಡಲ್ಲಿ ಇದು ಕಂಬಳ ಇದಾಗ್ಬಿಟ್ಟಿದೆ. ಎಲ್ಲ ನೋಡ್ತಾ ಇದ್ದಾರೆ ಸರ್. ಅದೊಂದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಬಿಡ್ತದ ಕಂಬಳ ತುಳು, ವೀರ ಕಂಬಳ ಕನ್ನಡ, ಬೇರೆ ಭಾಷೆಯಲ್ಲಿ ಯೋಜನೆ ಇದೆ? ಬೇರೆ ಭಾಷೆಯಲ್ಲಿ ಕೂಡ ಯೋಜನೆ ಇದೆ ಸರ್. ಎಲ್ಲ ಆಕ್ಚುಲಿ ನಮ್ದು ಇಂಟೆನ್ಷನ್ನೇ ನಮ್ಮ ಕಂಬಳವನ್ನು ಇಡೀ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಮಾಡ್ಬೇಕಂತ. ಈಗ ಇಂಟರ್ನ್ಯಾಷನಲ್ ಆಗಬೇಕಾದ್ರೆ ಇಂಗ್ಲೀಷಲ್ಲಿ ಕೂಡ ಡಬ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ, ಒನ್ ಬೈ ಒನ್ ಸ್ಟೇಜ್ ಬೈ ಸ್ಟೇಜ್ ಹೋಗ್ತೀವಿ. ಈಗ ನಾವು ಇಲ್ಲಿ ರಿಲೀಸ್ ಮಾಡಿದ್ವಿ. ನೆಕ್ಸ್ಟ್ ಈಗ ಮುಂಬೈ ಹೋಗ್ತಾ ಇದ್ದೇವೆ, ಇನ್ನು ದುಬೈ ಹೋಗ್ತಾ ಇದ್ದೇವೆ, ಎಲ್ಲ ಕಡೆ ಹೋಗ್ತೇವೆ. ಸೊ ಸೈಬಲ್ಟೇನಿಯಸ್ ಇದು ಕೂಡ ಆಗ್ತಾ ಇರುತ್ತೆ, ಏನು ಡಬ್ಬಿಂಗ್ ಕೂಡ ಆಗ್ತಾ ಇರುತ್ತೆ. ಇದನ್ನೊಂದು ಎಲ್ಲರೂ ಜನಗೂ ತೋರಿಸ್ಬೇಕು ಸರ್, ಅಷ್ಟೇ. ಅದೇ ನಮ್ದು ಒಂದು ಇದು ಸರ್. ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ತೋರಿಸ್ಬೇಕು ಸರ್, ಕಂಬಳ ಆಗ್ತದೆ. ಹೌದು ಸರ್. ಅದರಲ್ಲಿ ಬಿರ್ದು ಇರಬಹುದು, ವೀರ ಇರಬಹುದು, ಕಂಬಳ ಹಾಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಕಂಬಳ ಹಾಗೆ ಇರ್ತದೆ. ಬಿರ್ದದ ಕಂಬಳ, ವೀರ ಕಂಬಳ ಈ ಸಿನಿಮಾ 27ನೇ ತಾರೀಕಿಗೆ ಬಿಡುಗಡೆಯಾಗಿದೆ. ನಮ್ಮ ಕುಡ್ಲ ಟೀಮ್ ದುಬಾಯಿಯ ಜೊತೆಯಲ್ಲಿ ಕಂಬಳ ಪ್ರಶಸ್ತಿಯನ್ನು ಕಂಬಳದ ಸೀಸನ್ ಮುಗ್ದ ಮೇಲೆ ನಡೆಸ್ತೇವೆ. ಬಹುಶಃ ಈ ಸಲ ನಮ್ಮ ಕಂಬಳ ಪ್ರಶಸ್ತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿರ್ದದ ಕಂಬಳದ ಶತಮಾನೋತ್ಸವ ಕೂಡ, ಶತ ದಿನದ ಸಂಭ್ರಮ ಅದು ಜೊತೆಯಾಗಿ ಆಗ್ಲಿ ಎನ್ನುವ ಶುಭ ಹಾರೈಕೆ. ನಮಸ್ಕಾರ. ಥ್ಯಾಂಕ್ ಯು ಸರ್.